ಹಲೋ, ನಮಸ್ಕಾರ. ನಾನಿವತ್ತು ನಿಂತ್ಕೊಂಡಿರೋ ಜಾಗ ಕರ್ನಾಟಕದ ಹೆಮ್ಮೆ ಅಂತ ಧಾರಾಳವಾಗಿ ಹೇಳ್ಬೋದಾದಂಥ ಜಾಗ. ನಾವು ಇಲ್ಲಿ ನಿಂತ್ಕೊಂಡು ನಮ್ಮ ಪೂರ್ವಿಕರು ಕಲ್ಲಿನಲ್ಲೇ ಕವಿತೆ ಬರಿತಾ ಇದ್ರಲ್ಲ, ಎಂಥ ಕುಸರಿ ಕೆಲಸ ಮಾಡ್ತಾ ಇದ್ರಲ್ಲ ಅಂತ ನಮಗೊಂದು ಬೆರಗು ಉಂಟಾಗಿಬಿಡುತ್ತೆ. ಅಂಥ ಜಾಗದಲ್ಲಿ ನಾವು ನಿಂತ್ಕೊಂಡಿದ್ದೇವೆ. ಇದು ಇತಿಹಾಸದ ಒಂದು ಅಂಗಳ ಅಂತ ಕೂಡ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಮಾತಾಡ್ತಾ ಇರೋದು ಬೇಲೂರಿನ ಬಗ್ಗೆ, ಬೇಲೂರಿನ ಶಿಲ್ಪಕಲೆ ಬಗ್ಗೆ, ಹೊಯ್ಸಳರ ಚರಿತ್ರೆ ಬಗ್ಗೆ, ಇಲ್ಲಿನ ಪರಂಪರೆ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತು. ಇಲ್ಲಿಗೆ ಬಂದು ಹೋದವರು ಎಲ್ಲರೂ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಇದ್ರ ಬಗ್ಗೆ ಬರೆದಿದ್ದಾರೆ. ಆದರೆ ಬೇಲೂರು ಅನ್ನೋ ಒಂದು ಊರಿನ ಬಗ್ಗೆ, ಬೇಲೂರಿನ ಜನಜೀವನದ ಬಗ್ಗೆ, ಬೇಲೂರಿನ ಕಷ್ಟ ಸುಖಗಳ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು? ಬಹುಶಃ ಶಿಲ್ಪಕಲೆಗಳಿಂದ ಹೊರತಾಗಿ, ಚೆನ್ನಕೇಶವ ದೇವಸ್ಥಾನದಿಂದ ಹೊರತಾಗಿ, ಟೂರಿಸಂ ವಿಷಯದಿಂದ ಹೊರತಾಗಿ ಬೇಲೂರಿನ ಬಗ್ಗೆ ತುಂಬ ಜನಕ್ಕೆ ಏನೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅದನ್ನು ಗೊತ್ತು ಮಾಡ್ಕೋಬೇಕು ಅಂತಲೇ ನಾವಿಲ್ಲಿ ಬಂದು ಇವತ್ತು ಅಖಾಡ ಹಾಕ್ಕೊಂಡು ನಿಂತ್ಕೊಂಡಿದ್ದೇವೆ. ನಮ್ಮ ಜೊತೆ ಈ ಕ್ಷೇತ್ರವನ್ನು ಹಿಂದೆ ಪ್ರತಿನಿಧಿಸಿದ್ದಂಥ 3 ಜನ ಮಾಜಿ ಶಾಸಕರುಗಳು ಬಂದಿದ್ದಾರೆ. ಜಾತ್ಯತೀತ ಜನತಾದಳದ ಎಚ್ ಕೆ ಕುಮಾರಸ್ವಾಮಿಯವರು, ಭಾರತೀಯ ಜನತಾ ಪಕ್ಷದ ಪುಟ್ಟರಂಗನಾಥ್ ಅವರು ಮತ್ತು ಕಾಂಗ್ರೆಸ್ಸಿನ ಡಿ ಮಲ್ಲೇಶ್ ಅವರು ಬಂದಿದ್ದಾರೆ. ಹಾಗೂ ಬೇಲೂರಿನ ನಾಗರಿಕರು ವಿಶೇಷ ಆಹ್ವಾನಿತರಾಗಿ ಇವತ್ತು ಬಂದು ಸೇರಿಕೊಂಡಿದ್ದಾರೆ. ಎಲ್ರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ವೆಲ್ಕಮ್ ಟು ದಿ ಶೋ, ವೆಲ್ಕಮ್ ಟು ದಿ ಶೋ ಟು ಯು ಟು. ನಾನು ಹೇಳಿದೆ, ನಾವು ಬೇಲೂರಿನ ಜನಜೀವನವನ್ನು ಅರ್ಥ ಮಾಡ್ಕೋಬೇಕು, ಬೇಲೂರಿನ ಜನರ ಕಷ್ಟ ಸುಖಗಳನ್ನು ತಿಳ್ಕೋಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ ಅಂತ. ಇಲ್ಲಿಗೆ ಬಂದು ಈ ಚರ್ಚೆಯಲ್ಲಿ ನಿಂತ್ಕೊಳ್ಳಿಕ್ಕೆ ಮುಂಚೆ ನಾವು ಬೇಲೂರನ್ನು ಒಂದು ಸುತ್ತು ಹೋಗಿ ಬಂದ್ವಿ. ಅಲ್ಲಿ ಆಗ ಜನ ಏನು ಮಾತಾಡಿಕೊಂಡ್ರು, ಅವರ ಕಷ್ಟಗಳೇನು, ಸುಖಗಳೇನು, ಏನಾಗಬೇಕು, ಏನಾಗಬೇಕಿತ್ತು, ಏನಾಗಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡಿಸಿದಾಗ ಅವ್ರು ಹೇಳಿದಂಥ ಕೆಲವು ಮಾತುಗಳನ್ನೆಲ್ಲ ಸೇರಿಸಿ ಒಂದು ಪುಟ್ಟ ಚಿತ್ರ ಮಾಡಿದ್ದೀವಿ. ಮೊದಲು ಅದನ್ನ ನೋಡೋಣ, ಆಮೇಲೆ ಮಾತುಕತೆ ಮುಂದುವರಿಯುತ್ತೆ. ಇವು ಎಲ್ಲಿಯ ದೇವಸ್ಥಾನಗಳು ಅನ್ನುವುದನ್ನು ಹೇಳುವುದೇ ಬೇಕಿಲ್ಲ. ದಿಸ್ ಈಸ್ ಬೇಲೂರ್ ಆ್ಯಂಡ್ ಹಳೇಬೀಡು. ಒಂದು ಕಾಲಕ್ಕೆ ಹೊಯ್ಸಳರ ನೆಲೆಬೀಡು. ದ್ವಾರಸಮುದ್ರ ಅನ್ನುವ ಈ ದೊಡ್ಡ ಕೆರೆ, ಹೊಯ್ಸಳೇಶ್ವರ ದೇವಸ್ಥಾನ, ಬಸದಿಗಳು, ಚನ್ನಕೇಶವ ದೇವಾಲಯ, ಈ ಪೂರ್ತಿ ಪ್ರದೇಶ ಹಿಂದೆ ಹೊಯ್ಸಳರ ರಾಜಧಾನಿಯಾಗಿತ್ತು. ಆಗಿನ ರಾಜರುಗಳು ಈ ಊರನ್ನು ಸಮೃದ್ಧವಾಗಿರಿಸಿಕೊಂಡಿದ್ರು. ಕಲೆ ಸಂಸ್ಕೃತಿಯ ಬಗ್ಗೆ ಅರಿವಿತ್ತು. ತುಂಬ ಚಂದದ ನೀರಿನ ವ್ಯವಸ್ಥೆಯನ್ನು ಆ ಕಾಲದಲ್ಲಿಯೇ ವ್ಯವಸ್ಥಿತವಾಗಿ ಮಾಡಿದ್ದರು. ಶಾಸಕರು ಅನ್ನಿಸಿಕೊಂಡ ಈಗಿನ ದೊರೆಗಳ ಕಾಲದಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರ ಹೀಗಾಗಿದೆ. ಮುಖ್ಯವಾಗಿ ರಸ್ತೆ ರಿಪೇರಿ ಆಗಬೇಕು. ಇಲ್ಲಿ ನೋಡಿದ್ರೆ ರಸ್ತೆಗಳು ಸರಿ ಇಲ್ಲ, ಎಲ್ಲ ಸಿಕ್ಕಾಪಟ್ಟೆ ಹಾಳಾಗ್ಬಿಟ್ಟಿದೆ. ಇಲ್ಲಿ ಚಿಕ್ಕಮಂಗ್ಳೂರು ಲೈನಿಂದನೂ ಕರೆಂಟ್ ತಗೊಳ್ಳೋ ವ್ಯವಸ್ಥೆ ಇತ್ತು, ಹಾಸನ ಲೈನಿಂದನೂ ಕರೆಂಟ್ ತಗೊಳ್ಳೋ ವ್ಯವಸ್ಥೆ ಇತ್ತು. ಹಾಗಾಗಿ ಬೇಲೂರಿಗೆ ಕರೆಂಟ್ ಹೋಗ್ತಾನೆ ಇರಲಿಲ್ಲ, ವಿದ್ಯುತ್ ಅಭಾವವೇ ಇರಲಿಲ್ಲ. ಇತ್ತೀಚೆಗೆ ಈ ವಿಪರೀತ, ದಿನದಲ್ಲಿ 8-9 ಗಂಟೆ ಇದ್ದರೂ ಕರೆಂಟ್ ಹೆಚ್ಚು. ಒಂದೊಂದಿನ ಕರೆಂಟೇ ನೆಟ್ಟಿಗಿರಲ್ಲ. ಈಗಲೂ ಏನು ಒಂದು ಅರ್ಧ ಗಂಟೆ ಆಯ್ತಾನೆ ಬಂದು ಕರೆಂಟ್. ಒಟ್ಟಾರೆಯಾಗಿ ಯಾರೂ ಸಹ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಈ ಒಂದು ನೀರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಯಾರೂ ಸಹ ಪಾಲ್ಗೊಳ್ಳಿಲ್ಲ ಅಂತ ನನ್ನ ಅನಿಸಿಕೆ. ಇಡೀ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಫಿಷಿಯೆಂಟ್ ಆಗಿ ನೀರು ಒದಗಿಸಬಹುದಾದಂಥ ಯಗಚಿ ಡ್ಯಾಮ್ ಇದೆ. ಬಟ್ ಅದು ರಾಜಕೀಯದಿಂದಾಗಿ ಎತ್ತೆತ್ತಲೋ ಹರಿದು ಹೋಗುವಂತಾಗಿದೆ. ಆ್ಯಕ್ಚುವಲಿ ಬೇಲೂರು ಇಡೀ ದೇಶಕ್ಕೆ ಮಾದರಿಯಾಗುವಂಥ ಕ್ಷೇತ್ರವಾಗಿ ಬಿಡಬಹುದಿತ್ತು. ಯಾಕೆಂದರೆ ಬೇಲೂರು ಹಳೇಬೀಡು ಅನ್ನುವ ಅವಳಿ ಜವಳಿ ಊರಿಗೆ ಅಂಥದ್ದೊಂದು ಬೆರಗಿನ ಇತಿಹಾಸವಿದೆ. ಹೆಮ್ಮೆ ಅಂದರೆ ಕನ್ನಡದ ಮೊಟ್ಟಮೊದಲ ಹಲ್ಮಿಡಿ ಶಾಸನ ಸಿಕ್ಕಿದ್ದು ಇಲ್ಲಿಯೇ. ದಿನವೂ ಸಾವಿರ ಪ್ರವಾಸಿಗರು ಹುಡುಕಿಕೊಂಡು ಬರುತ್ತಾರೆ. It's a very colourful place, very busy, and the hotels are really nice as well. And the temple is amazing with all the sculpture and everything. It's very amazing for us. It's wonderful. Yeah. ಇದೇ ದೇವಸ್ಥಾನ ಅಥವಾ ಇದೇ ಹಳೇಬೀಡು ಬೇಲೂರು ದೇವಸ್ಥಾನಗಳು ಸೌತ್ ಕೇಂದ್ರದಲ್ಲಿದ್ದರೆ ಅಥವಾ ಕೇರಳದಲ್ಲಿದ್ದರೆ ಇದಕ್ಕೆ ಚಿನ್ನದ ತಗಡು ಹಚ್ಚಿ ಅಷ್ಟು ಅಭಿವೃದ್ಧಿ ಪಡಿಸಬಹುದಾಯಿತು. ಆದರೆ ಇಲ್ಲಿ ಯಾರಿಗೂ ಆಸಕ್ತಿ ಇಲ್ಲ. ಬೇಲೂರು ಮತ್ತು ಹಳೇಬೀಡು ಪ್ರವಾಸೋದ್ಯಮದ ಮಟ್ಟಿಗಾದರೂ ಜಗದ್ವಿಖ್ಯಾತ ಕೇಂದ್ರವಾಗಿ ಬಿಡಬಹುದಿತ್ತು.
ಆದರೆ ಈ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಆರಿಸಿ ಬಂದ ಯಾವ ಶಾಸಕರು ಆ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಯಾಕೆಂದರೆ ಪ್ರವಾಸಿಗಳಾಗಲಿ ಪ್ರವಾಸೋದ್ಯಮವಾಗಲಿ ಇಲ್ಲಿನ ಶಾಸಕರುಗಳಿಗೆ ಓಟು ತಂದು ಕೊಡುವ ಬಾಬತ್ತುಗಳಲ್ಲ. ಟೂರಿಸ್ಟ್ಗಳು ಉಳ್ಕೊಳ್ಳೋಕ್ಕೆ ಅಟ್ಲೀಸ್ಟ್ ಒಂದು ಡೀಸೆಂಟ್ ಆದ ವ್ಯವಸ್ಥೆ ಮಾಡಿಕೊಡಿ ಅಂದರೆ ಅವರು ತಕ್ಷಣ ಹೋಮ್ ಸ್ಟೇ ಬಗ್ಗೆ ಮಾತಾಡ್ತಾರೆ. ಅದರ ಸಾಧಕ ಬಾಧಕಗಳ ಬಗ್ಗೆ ಯೋಚಿಸುವುದಿಲ್ಲ. ಹೋಮ್ ಸ್ಟೇ ಮಾಡಿದರೆ ಅವ್ರಿಗೆ ಏನೇನು ಫೆಸಿಲಿಟೀಸ್ ಬೇಕೋ ಅದೆಲ್ಲ ನಾವು ಮಾಡ್ಕೊಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವೇ ವಾಸ ಇರ್ತೀವಿ, ಅದರಿಂದ ಕೊಡೋಕ್ಕೆ ಸಾಧ್ಯ. ಇದೇ ಇರೋದು ಆಸ್ತಿ, ನಾವು ಇಲ್ಲೇ ಇರ್ತೀವಿ ಗೊತ್ತಾಯ್ತಾ. ಇದನ್ನು ಕಾಪಾಡೋದು ಬಿಡೋದು ಯಾಕೆ ಗೊತ್ತಾ, 200 ವರ್ಷಗಳಿಂದ ಇರೋರು ಬೇಗ ಬಿಟ್ಟೋಗಿ ಅನ್ನೋಕ್ಕೂ ಆಗಲ್ಲ, ನಾವು ಬಿಟ್ಟೋಗೋ ಸ್ಟೇಜಲ್ಲೂ ಇಲ್ಲ. ನಮ್ಮ ಪರಂಪರೆಯನ್ನು ಇನ್ನಷ್ಟು ಆಕರ್ಷಕವಾಗಿ ಅರ್ಥಪೂರ್ಣವಾಗಿ ಪ್ರಸ್ತುತಪಡಿಸೋದಕ್ಕಿಂತ ಹೆಚ್ಚಾಗಿ ಅದರ ಮೂಲಕ ಹಣ ಮಾಡ್ತಕ್ಕಂಥ ಒಂದು ಪ್ರವಾಸೋದ್ಯಮ ರೀತಿ ನೀತಿಗಳಿವೆಯಲ್ಲ, ಇದು ಯಾರಿಗೂ ಒಳ್ಳೇದು ಮಾಡೋದಿಲ್ಲ. ಇದು ಅದೇನೋ ಇರಲಿ ಬಿಡಿ, ಹೋಮ್ ಸ್ಟೇನೋ ಮತ್ತೊಂದು ಏನನ್ನಾದರೂ ಸರಿ, ನೆಟ್ಟಗೆ ಚಂದಗೆ ಮಾಡಲಿ. ನಮ್ಮೆಲ್ಲರ ಹೆಮ್ಮೆಯ ಬೇಲೂರು ಹಳೇಬೀಡು ಎಲ್ಲರೂ ಸುಲಭವಾಗಿ ಬಂದು ಖುಷಿಯಿಂದ ಹಿಂತಿರುಗುವ ತಾಣವಾಗಲಿ ಅನ್ನುವುದಷ್ಟೇ ಇಲ್ಲಿನ ಜನರ ನಿರೀಕ್ಷೆ. ಮೇ ಬಿ ಇದು ಇಡೀ ರಾಜ್ಯದ ನಿರೀಕ್ಷೆಯೂ ಹೌದು. ನನ್ನ ಜೊತೆ ಈ ಕ್ಷೇತ್ರವನ್ನು ಹಿಂದೆ ಪ್ರತಿನಿಧಿಸಿದ್ದಂಥ 3 ಜನ ಮಾಜಿ ಶಾಸಕರುಗಳು ಇದ್ದಾರೆ. ನಾನು ಕುಮಾರಸ್ವಾಮಿ ಅವರೇ ನಿಮ್ಮಿಂದನೇ ಶುರು ಮಾಡ್ಕೊಳ್ತೇನೆ. ನಿಮ್ಮಿಂದ ಶುರು ಮಾಡ್ಕೊಳ್ಳಿಕ್ಕೆ ಒಂದು ಕಾರಣ ಇದೆ. ಒಂದು, ನೀವು ಇತ್ತೀಚಿನ ತನಕ ಶಾಸಕರಾಗಿದ್ದವರು, ಮತ್ತು ಒಂದೆರಡು ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ನ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಹಳೇಬೀಡು ಬೇಲೂರು ಟೂರಿಸಂ ಅಭಿವೃದ್ಧಿಗೆ 35 ಕೋಟಿ ಬಿಡುಗಡೆ ಮಾಡ್ತೀನಿ ಅಂತ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದರು. ಆಮೇಲೆ ಶ್ರೀರಾಮ ದೇವರಹಳ್ಳಿಯಲ್ಲಿ 800 ಎಕರೆನಲ್ಲಿ ಶ್ರೀಗಂಧ ಸಂರಕ್ಷಣಾ ಕೇಂದ್ರ ಆಗುತ್ತೆ ಅಂತ ಹೇಳಿದರು. ಟೂರಿಸಂ ಡೈರೆಕ್ಟರ್ ಸೋಮಶೇಖರ್ ಅವರು 25 ಕೋಟಿದು ಒಂದು ಆ್ಯಕ್ಷನ್ ಪ್ಲಾನೇ ಬೇಲೂರಿಗೋಸ್ಕರ ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ ಹೇಳಿದರು. 10 ಕೋಟಿ ರೂಪಾಯಲ್ಲಿ ಒಂದು ಹೋಟೆಲ್ ಮಾಡ್ತೀವಿ ಅಂತ ವಿಠಲ್ ಮೂರ್ತಿಯವರು ಹೇಳಿದರು. ಇದೆಲ್ಲ ದುಡ್ಡು ಬಂದಿದೆಯಾ? ಏನಾದರೂ ಕೆಲಸಗಳಾಗಿದೆಯಾ ಸರ್? ಇದು ಪ್ರವಾಸಿ ಕೇಂದ್ರ ಆಗಿರೋದ್ರಿಂದ ರಾಜ್ಯ ಸರ್ಕಾರದ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಹಣವನ್ನು ಬಿಡುಗಡೆ ಮಾಡಬೇಕಾಗ್ತದೆ. ಜವಾಬ್ದಾರಿ ಇನಿಷಿಯೇಟಿವ್ನ ತಗೋಬೇಕು. ಇನಿಷಿಯೇಷನ್ ಆಗಿದೆ ಅದು. ಅದಾದಮೇಲೆ ಅದು ಬಿಡುಗಡೆ ಆಗಿಲ್ಲ, ಹಣ ಇನ್ನೂ ಕೂಡ ಪೂರ್ತಿ ಹಣ ಬಿಡುಗಡೆ ಆಗಿಲ್ಲ. ಹೌದು. ಯಾಕೆ ಬಿಡುಗಡೆ ಆಗಿಲ್ಲ ಸರ್? ಅದು ಪ್ರಯತ್ನ ಕೇಂದ್ರ ಸರ್ಕಾರ ಜೊತೆ ಮಾತನಾಡಬೇಕಾಗ್ತದೆ, ಎಲ್ಲ ರೀತಿಯ ವ್ಯವಹಾರ ನಡೆಸಬೇಕಾಗ್ತದೆ. ಆ ದೃಷ್ಟಿಯಿಂದ ಬರೋದ್ರಲ್ಲಿ ವಿಳಂಬ ಆಗಿರ್ಬೋದು. ಓಕೆ, ನಾನು ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಬೇಕು ಅಂತಂತದ್ದು, ನನಗೆ ಮದ್ರಾಸ್ಗೆ ಹೋಗಿ ಇಳಿತಿದ್ದ ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಇಳೀಲಿ, ರೈಲ್ವೆ ಸ್ಟೇಷನಲ್ಲಿ ಇಳೀಲಿ, ಏರ್ಪೋರ್ಟಲ್ಲಿ ಇಳೀಲಿ, ಪೋರ್ಟ್ನಲ್ಲಿ ಇಳೀಲಿ, ವಿಸಿಟ್ ಮಹಾಬಲಿಪುರಂ ಅಂತ ದೊಡ್ಡ ಬೋರ್ಡ್ಗಳು ಕಾಣುತ್ತಲ್ಲಿ. ಅಂದರೆ ಮಹಾಬಲಿಪುರಂ ಅನ್ನೋದು ಮದ್ರಾಸಿಗೆ ಬಂದವರು ಎಲ್ಲರೂ ನೋಡಲೇಬೇಕಾದ ಜಾಗ, ಪ್ರಪಂಚದ ಅತ್ಯದ್ಭುತ ಜಾಗ ಅನ್ನೋ ಥರದ ಒಂದು ಪ್ರಮೋಷನ್ ಅಲ್ಲಾಗಿದೆ. ಆ ಥರದ್ದು ಬೇಲೂರಲ್ಲಿ ಯಾಕೋ ಕಾಣೋದಿಲ್ವಲ್ಲ ಸರ್? ಬೇಲೂರು ಬಗ್ಗೆ ನನಗೆ ಬೆಂಗಳೂರಿನಲ್ಲಿ ಎಲ್ಲೂ ಬೋರ್ಡ್ ನೋಡಿದೆ ನೆನಪಿಲ್ಲ ನನಗೆ. ಅದು ಕೂಡ ನಮ್ಮ ಪ್ರವಾಸೋದ್ಯಮ ಇಲಾಖೆ ಮತ್ತು ಆರ್ಕಿಯಾಲಜಿ ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯ ಅದು. ಬಟ್ ಆ ವಿಷಯದಲ್ಲಿ ಸಾಕಷ್ಟು ಪ್ರಚಾರದ ಬೋರ್ಡ್ಗಳನ್ನ ಹಾಕಿಲ್ಲ ಅದು. ಓಕೆ, ನಾವು ಈಗ ಪುಟ್ಟರಂಗನಾಥ್ ಅವ್ರ ಹತ್ರ ಬರ್ತೀನಿ. ಬೇಲೂರಿನಲ್ಲಿರುವಂಥ ಸೌಲಭ್ಯಗಳ ಬಗ್ಗೆ, ಒಂದು ವಿಶ್ವ ಪರಂಪರೆಯ ಜಾಗದಲ್ಲಿ ಇರಬೇಕಾದಂಥ ಸೌಲಭ್ಯಗಳು ಇಲ್ಲಿದೆ ಅಂತ ನಿಮಗೆ ಇಲ್ಲಿರೋ ಸೌಲಭ್ಯಗಳನ್ನು ನೋಡಿದಾಗ ಅನ್ಸತ್ತಾ? ಇನ್ನೇನು ಇರಬೇಕಾಗಿತ್ತು ಸರ್? ಇಲ್ಲಿ ಮುಖ್ಯವಾಗಿ ಹೊರಗಡೆಯಿಂದ ಬರ್ತಕ್ಕಂಥವ್ರಿಗೆ ಇಳ್ಕೊಳ್ಳೋದಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲ. ಅದೊಂದೇನೋ ಹೋಟ್ಲು ಮಾಡ್ತಾ ಇದ್ದೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ಒಬ್ರು ಈಗ ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದರೆ ಸರಿ ಹೋಗ್ತಿತ್ತು ಅಂತ ನನ್ನ ಭಾವನೆ. ಅವರೇನು ಹೇಳ್ತಾರೆ ಅನ್ನೋದು ಕೇಳಬೇಕು. ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಬೇಕು, ಸರಿಯಾದ ವ್ಯವಸ್ಥೆ ಇಲ್ಲ. ಮಲ್ಲೇಶ್ ಅವರೇ, ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಬೇಲೂರಿನ ಅತಿ ಮುಖ್ಯ ಸಮಸ್ಯೆ ಸರ್, ತಾವು ಹೇಳಿದಾಗೆ ಇದು ಬೇಲೂರು ಪಟ್ಟಣ ವಿಶ್ವವಿಖ್ಯಾತ ಶಿಲ್ಪಗಳ ತವರೂರೇ ಅಲ್ಲ, ಅದೊಂದೇ ಅಲ್ಲ. ನೀವು ದಕ್ಷಿಣ ಭಾರತದಲ್ಲೇ ಏಕಶಿಲೆ ಇರತಕ್ಕಂಥ ಪವಿತ್ರವಾದ ದೇವರನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಒಂದು ಪವಿತ್ರವಾದ ಪಾವಿತ್ರ್ಯತೆಯೇ ಈ ಸ್ಥಳಕ್ಕೆ ಕಲ್ಪಿಸಿಕೊಡ್ಬೇಕಾಗಿತ್ತು. ಯಾರು? ಪ್ರವಾಸೋದ್ಯಮ ಇಲಾಖೆಯವರು, ಪುರಾತತ್ವ ಇಲಾಖೆಯವರು, ಎರಡೂ ಇಲಾಖೆಯವರು ಕೂಡ ಆ ಪಾವಿತ್ರ್ಯತೆಯನ್ನು ಕಲ್ಪಿಸಬೇಕಾಯ್ತು. ಮತ್ತು ಇಲ್ಲಿನ ನಾಯಕರು ಏನೂ ಮಾಡಲಿಲ್ಲ ಬಿಡಿ. ಇಲ್ಲಿನ ನಾಯಕರು ತಾವು ನಾಯಕರು ಅಂತ ಅನ್ಕೊಂಡಿದ್ದೀನಿ ನಾನು. ಆಯಿತು, ಒಳ್ಳೆಯದು, ಸಂತೋಷ. ಇಲ್ಲಿ ನಾಯಕರು ಇವರು
ಸನ್ಮಾನ್ಯ ಶ್ರೀ ಪುಟ್ಟರಾಜ್ ಅವರು 16 ವರ್ಷ ಎಮ್ ಎಲ್ ಗಿರಿ ಮಾಡ್ಯಾರೆ. ನಮ್ಮ ಕುಮಾರಸ್ವಾಮಿ ಅವರು 15 ವರ್ಷ ಎಮ್ ಎಲ್ ಗಿರಿ ಮಾಡಿದ್ದಾರೆ. 12 ವರ್ಷ. 12 ವರ್ಷ. 12 ವರ್ಷ ಕಡಿತ ಮಾಡಿಬಿಟ್ರಲ್ಲ. ಕರೆಕ್ಟ್ ಅದು ಕರೆಕ್ಟಾ? ಅವ್ರಿಗೂ ಕರೆಕ್ಟು. ಲೆಕ್ಕಾಚಾರ ತಪ್ಪತ್ತೆ ಬಿಡಿ. ಒಂದು ನಮ್ಮಲ್ಲಿ ಅಲ್ಲ 16 ವರ್ಷ ಇವರು. ಇಲ್ಲ 16 ಅಲ್ಲ, ಸರಿಯಾಗಿ ಲೆಕ್ಕ ಹಾಕಿ. ಆಯ್ತು, ನಾನು ಏನಕ್ಕೆ ಹೇಳ್ಕೊಂಡೆ ಅಂದ್ರೆ ತುಂಬಾ ವರ್ಷ ಶಾಸಕರಾಗಿದ್ದಾಗ ಲೆಕ್ಕ ತಪ್ಪೋಗುತ್ತೆ. ನಿಮ್ ಲೆಕ್ಕ ತಪ್ಪಲಿಕ್ಕಿಲ್ಲ ಅನ್ಕೊಂಡಿಲ್ಲ. ನನ್ನ ಲೆಕ್ಕ ತಪ್ಪಲಿಕ್ಕಿಲ್ಲ. ಯಾಕೆಂದ್ರೆ 1967 ಮೊದಲನೇ ಆಯ್ಕೆ ಆದವರು, 67ರಿಂದ 72, 72ರಿಂದ 78. ನಾನು ಹೇಳ್ತಿರೋದು ಮಲ್ಲೇಶ್ ಅವರು ಎಷ್ಟು ವರ್ಷ ಶಾಸಕರಾಗಿದ್ರು ಅನ್ನೋದ್ರ ಲೆಕ್ಕ ತಪ್ಪೋದಿಲ್ಲ. 20 ತಿಂಗಳು. ಬೇರೆಯವ್ರದ್ದು ತಪ್ಪತ್ತೆ. ಹಂಗಾಗಿ ಅಂದ್ರೆ ನನಗೆ ಅದು ತುಂಬಾ ಗಂಭೀರವಾಗಿ. ಪುಟ್ಟರಾಜನಾಥ್ ಅವರು ಕೂಡ 3 ಬಾರಿ ಇದ್ದಾರೆ, ನಾನು 3 ಬಾರಿ ಇದ್ದೀನಿ. 3 ಬಾರಿನಲ್ಲಿ ಅವರು 15 ವರ್ಷ ಇದ್ದಾರೆ. ನಾನು 3 ಬಾರಿ 12 ವರ್ಷ ಇದ್ದೇನೆ. 1 ಬಾರಿನಲ್ಲಿ ಮಲ್ಲೇಶ್ ಅವರು 20 ತಿಂಗಳು. ಒಟ್ಟಾರೆಯಾಗಿ ಇದು ಸಾಮೂಹಿಕ ಜವಾಬ್ದಾರಿ. ನಾಯಕರುಗಳು ಎಷ್ಟು ಪ್ರಯತ್ನ ಮಾಡಬೇಕಾಗಿತ್ತು ಅಷ್ಟು ಪ್ರಯತ್ನ ಮಾಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಒಬ್ಬ ಪ್ರಜಾಪ್ರತಿನಿಧಿ ಆದ ಒಬ್ಬ ಹೊಣೆಗಾರಿಕೆ ಇದು. ಓಕೆ, ಎಷ್ಟಾಗಬೇಕಾಗಿತ್ತು ಅಷ್ಟಾಗಿಲ್ಲ. ಆಗಿಲ್ಲ. ಒಂದು ಇದು ಕೇವಲ ಈ 5 ಸ್ಟಾರ್ ಹೋಟ್ಲ್ ಕಟ್ಟೋದ್ರಲ್ಲಿ ಈ ಸಮಸ್ಯೆನ ಬಗೆಹರಿಸೋಕ್ಕಾಗಲ್ಲ. ಸಾಮಾನ್ಯ ಜನರ ಪ್ರವಾಸಿಗರ ಸಮಸ್ಯೆನ ಬಗೆಹರಿಸೋಕ್ಕಾಗಲ್ಲ. ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಾಗತ್ತೆ ಪ್ರವಾಸಿಗರಿಗೆ. ಅದು ಆಗಿಲ್ಲ ಅಂತ ಹೇಳ್ತೀನಿ ನಾನು. ಓಕೆ, ನಾನು ಈ ಸಂದರ್ಭದಲ್ಲಿ ಆಹ್ವಾನಿತ ಪ್ರೇಕ್ಷಕರ ಹತ್ರ ಬರ್ತೀನಿ. ಬೇಲೂರಿನಲ್ಲಿ ಏನೂ ಆಗಿಲ್ಲ. ಯಾಕಂತಂದರೆ ಇಲ್ಲಿನ ಜನಪ್ರತಿನಿಧಿಗಳಾದಂಥವ್ರು ಇಲ್ಲಿವರೆಗೂ ಅವರು ಬರೀ ರಾಜಕೀಯ ಮಾಡಿದ್ದಾರೆ ಹೊರತು ಬೇಲೂರಿನ ಅಭಿವೃದ್ಧಿಗೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಏನು ಮಾಡಬೇಕಿತ್ತು ಸರ್? ಬೇಲೂರು ಪ್ರವಾಸಿಗರು ಬರ್ತಕ್ಕಂಥವ್ರಿಗೆ ಮೂಲಭೂತ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕಾಗಿತ್ತು. ಅವರಿಗೆ ಅವಶ್ಯಕವಾದಂತಹ ಕುಡಿಯೋ ನೀರಿನ ಸೌಲಭ್ಯ, ವಸತಿ ಸೌಲಭ್ಯ, ರಸ್ತೆ ಸೌಲಭ್ಯ, ಚರಂಡಿಗಳು. ಇವತ್ತು ಬೇಲೂರು ಪಟ್ಟಣದಲ್ಲಿ ಒಂದು ಮಳೆ ನೀರು ಚರಂಡಿನಲ್ಲಿ ಸಮರ್ಪಕವಾಗಿ ಹರಿಯಲಿಕ್ಕೆ ಸಾಧ್ಯವಾಗದಷ್ಟು ಪರಿಸ್ಥಿತಿ ಇವತ್ತು ಬೇಲೂರು ಪಟ್ಟಣದಲ್ಲಿದೆ. ಅಂಥ ಒಂದು ಸ್ಥಿತಿಯನ್ನು ರಾಜಕಾರಣಿಗಳು ಬೇಲೂರು ಪಟ್ಟಣವನ್ನು ತಂದಿದ್ದಾರೆ. ಅಂಥ ಸ್ಥಿತಿಗೆ ಎಲ್ಲ ಪಕ್ಷದವರು ಯಾವುದೇ ಒಂದು ಪಕ್ಷ ಅಂತಲ್ಲ, ಎಲ್ಲ ಪಕ್ಷದವರು ತಂದಿದ್ದಾರೆ. ಬೇಲೂರು ಪಟ್ಟಣಕ್ಕೆ ಅಭಿವೃದ್ಧಿಗೆ ಒಂದು ಸಮರ್ಪಕವಾದಂಥ ಒಂದು ಕೆಲಸವನ್ನು ಯಾರೂ ಕೂಡ ಮಾಡಿಲ್ಲ. ಓಕೆ, ನೆಕ್ಸ್ಟ್. ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ 106 ಎಕರೆ ಜಮೀನಿದೆ. ಆ 106 ಎಕರೆ ಜಮೀನನ್ನ ಜನಗಳು ಇಲ್ಲಿ ಆಕ್ರಮಿಸ್ಕೊಂತ ಇದ್ದಾರೆ. ಆಕ್ರಮಿಸ್ಕೊಬಿಟ್ಟು ಇವತ್ತು ದೇವಸ್ಥಾನದ ಆಸ್ತಿನೇ ಇಲ್ದಂಗೆ ಮಾಡ್ತಾಯಿದ್ದಾರೆ. ಹಾಗಾಗಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಆಸ್ತಿನ ಉಳಿಸ್ಬಿಟ್ಟು ಈ ನಮ್ಮ ಮುಜರಾಯಿದು ದುಡ್ಡಿದೆ. ಇವತ್ತು ದೇವಸ್ಥಾನದ ಆಸ್ತಿನ ಯಾರು ಆಕ್ರಮಿಸ್ಕೊಂಡಿದ್ದಾರೆ ಸರ್? ಜನಗಳಿಗೆ ಯಾರು ಈಗ ಕೇಳೋರು ಯಾರು ಇಲ್ಲ. ಇಲ್ಲಿ ಕೇಳೋರಿಲ್ಲ. ಇಲ್ಲ ಅಕ್ರಮವಾಗಿ ಆಕ್ರಮಿಸ್ಕೊಂಡಿದ್ದಾರೆ ಅಂತ ನೀವು ಹೇಳ್ತಿರೋದು? ಹೌದು ಸರ್, ಹೌದು ಸರ್, ಆಕ್ರಮಿಸ್ಕೊಂಡಿದ್ದಾರೆ. ಓಕೆ, ನೆಕ್ಸ್ಟ್. ನಮ್ಮ ತಾಲೂಕಿಗೆ ಒಂದು ಭಾಗ್ಯ ಬಂದಿತ್ತು. ಎಚ್ ಕೆ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದರು. ಮಂತ್ರಿ ಆದಂಥ ಸಂದರ್ಭದಲ್ಲಿ ಮತ್ತು ಅವರು ಶಾಸಕರಾದಂಥ ಸಂದರ್ಭದಲ್ಲಿ ಶ್ರಾವಣ ಬೆಳಗೊಳದ ಮಹಾಮಸ್ತಕಾಭಿಷೇಕ ನಡೀತು. ಆ ಸಂದರ್ಭದಲ್ಲಿ ನಮ್ಮ ಬೇಲೂರು ಅಭಿವೃದ್ಧಿಗೆ ಪ್ರವಾಸಿಗರು ಬರ್ತಕ್ಕಂಥ ಸಂದರ್ಭ ಇದೆ. ಆ ಒಂದು ಕಾರಣದಿಂದ ಬೇಲೂರನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು 2 ಕೋಟಿ ರೂಪಾಯಿಲಿ ಈ ರಸ್ತೆಯನ್ನು ವೈಡನ್ ಮಾಡೋದು ಮತ್ತು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಹಳೆಬೀಡು ಮತ್ತು ಬೇಲೂರನ್ನು ಕೈಗೆತ್ಕೊಂಡು. ಆದರೆ ಇಲ್ಲಿರ್ತಕ್ಕಂಥ ಶಾಸಕರು ಮತ್ತು ಮಂತ್ರಿಗಳು ನಮ್ಮ ತಾಲೂಕಿಗೆ ಬಂದಂಥ ಅಭಿವೃದ್ಧಿ ಕಾರ್ಯದ 2 ಕೋಟಿ ರೂಪಾಯಿ ಏನಾಯಿತು, ಅದು ಅರ್ಧಂಬರ್ಧ ಹಾಗೆ ಉಳಿದಿದ್ದು. ಆ ದುಡ್ಡು ಏನಾಗಿದೆ, ಸರ್ಕಾರಕ್ಕೆ ಉಳಿದಿದೆಯಾ ಅಥವಾ ಅದು ಕಾಂಟ್ರಾಕ್ಟ್ರು ಮತ್ತು ಜನಪ್ರತಿನಿಧಿಗಳ ಪಾಲಾಗಿದೆಯಾ? ಮತ್ತು ಏನು ಯೋಜನೆಯನ್ನು ರೂಪಿಸಿದ್ದಾರೆ ಅಂದರೆ ಒಂಥರ ದಾದಾಗಿರಿ ಒಂದು ಪ್ಲ್ಯಾನ್. ಯಾರೋ ಒಬ್ಬ ರೌಡಿ ಕಾಂಟ್ರಾಕ್ಟ್ರನ್ನ ಕರ್ಕೊಂಡ್ಬಿಟ್ಟು ಬರೋದು. ಆ ರೌಡಿ ಕಾಂಟ್ರಾಕ್ಟ್ರು ಈ ರೋಡನ್ನು ವೈಡನ್ ಮಾಡ್ತಾಯಿದ್ವಿ, ಎಲ್ಲ ಬಿಲ್ಡಿಂಗ್ ನೀವು ಹೊಡ್ಕೊಂಬಿಡಿ. ಯಾರು ಇವ್ರ ಅಪ್ಪನ ಮನೆ ಆಸ್ತಿ, ಅವನು ಸ್ವಂತ ಪರ್ಚೇಸ್ ಮಾಡಿದಂಥ ಆಸ್ತಿನ ಹೊಡ್ಕೊಂಬಿಡಿ ಅಂತ ಹೇಳಿದ್ರೆ ಅದೇ ಸರ್ಕಾರದಲ್ಲಿ ಮತ್ತು ಕಾನೂನು ಪ್ರಕಾರವಾಗಿ ಅವನಿಗೆ ಕಾಂಪನ್ಸೇಷನ್ ಕೊಟ್ಟು ವೈಡನ್ ಮಾಡಬೇಕು. ಮತ್ತು ಇನ್ನೊಂದು ಪಾರ್ಶಿಯಾಲಿಟಿ, ಈ ಒಂದು ಕಡೆ ಒಂದು 30 ಅಡಿ ಹೋಗಿದೆ, ಇನ್ನೊಂದು ಕಡೆ ಅವ್ರಿಗೆ ಬೇಕಾದಂಥ ಕಾರ್ಯಕರ್ತರು ಮನೆ ಹತ್ರ ಮುಂದಕ್ಕೆ ಬಂದುಬಿಡಿ ರೋಡ್ ಮುಂದೆನೇ ವೈಡನ್ ಮಾಡ್ಕೊಂಡು ಹೋಗಿದ್ದಾರೆ. ಬಿಲ್ಡಿಂಗ್ ಹೊಡೆದೇ ಇಲ್ಲ. ಈ ಥರದ್ದೊಂದು ತಾರತಮ್ಯದ ಜನಪ್ರತಿನಿಧಿಗಳು ಎಲ್ಲಿವರೆಗೆ ಇರ್ತಾರೆ. ಮತ್ತು ಯಾರೋ ಒಬ್ಬ ಬಾಸ್ ಇರ್ತಕ್ಕಂಥ ನಾಯಕನ ಕೈ ಕೆಳಗಡೆ ಒಬ್ಬ ಗುಲಾಮಗಿರಿ ಜನಪ್ರತಿನಿಧಿ ಇರ್ತಾನೆ, ಅವನು ಏನನ್ನು ಸಾಧಿಸೋಕ್ಕಾಗಲ್ಲ ಅನ್ನೋದಕ್ಕೆ ಬೇಲೂರೇ ಒಂದು ಉದಾಹರಣೆ ಅಂತೇಳಿ ನಾನು ಹೇಳ್ತೀನಿ. ನಾನು ಈ ಸಂದರ್ಭದಲ್ಲಿ ಇದಕ್ಕೆ ಕುಮಾರಸ್ವಾಮಿಯವರ ಪ್ರತಿಕ್ರಿಯೆ ತೊಗೊಂಡ್ಬಿಡ್ತೀನಿ. ಕುಮಾರಸ್ವಾಮಿಯವರೇ, ಬಹುಶಃ ಅದಷ್ಟು ಮಾತು ನಿಮ್ಮ ಕಡೆಗೆ ಡೈರೆಕ್ಟ್ ಆಗಿದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಉತ್ತರ ಕೊಡ್ಬೇಕು ತಾವು. ಅವ್ರು ಏನು ಹೇಳ್ತಾ ಇದ್ದಾರೆ, ರೋಡ್ ವೈಡನಿಂಗಲ್ಲಿ ನಮ್ಮ ಸರ್ಕಾರಿ ರಸ್ತೆನಲ್ಲಿ ನಮ್ಮ ಜಾಗದಲ್ಲಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರನ್ನು ಬಿಡಿಸೋದಕ್ಕೆ ಪ್ರಯತ್ನ ಮಾಡೋದು ನಿಜ. ನಾವು ಕೆಲವರು ಹೇಳ್ತೀನಿ, ಸ್ವಲ್ಪ ಕೇಳ್ರಿ, ನೀವು ಹೇಳಿದ್ಮೇಲೆ ನಾವು ಹೇಳಬೇಕಲ್ಲ. ಹೇಳಿ. ಅದರಲ್ಲಿ ಕೆಲವರು ಸ್ಟೇ ತಂದು ಮತ್ತೊಂದು ಮಾಡಿ ಅದನ್ನು ನಿಲ್ಲಿಸಿದ್ದಾರೆ. ಏಕರೂಪವಾಗಿ ಸ್ಟಾರ್ಟಿಂಗ್ನಿಂದ
ಕೊನೆ ಇನ್ನೊಂದು ತುದಿವರೆಗೂ ಒಂದೇ ಹೇಳ್ತಿರಬೇಕಾದ್ದು ನಿಜ. ಅದರಲ್ಲಿ 2 ಕೋಟಿ ರೂಪಾಯಿ ಮಂಜೂರಾಗಿದ್ದಲ್ಲಿ ಪಾರ್ಷಿಯಲ್ಲಿ ಕೆಲಸ ಆಯಿತು. ಕೆಲಸ ಮಾಡೋಕ್ಕಾಗಲ್ಲ ಅಂಥೇಳಿ ಕಾಂಟ್ರಾಕ್ಟ್ರು ಮಧ್ಯದಲ್ಲಿ ಬಿಟ್ಟು ಹೋಗಿದ್ದಾನೆ. ಆ 2 ಕೋಟಿ ರೂಪಾಯಿ ಬಂದಿದ್ರಲ್ಲಿ ಕೆಲಸ ಅದು ಆಗಿದೆ. ಪಾರ್ಷಿಯಲ್ ಆಗಿ ಪೇಮೆಂಟ್ ಆಗಿದೆ, ಪಾರ್ಷಿಯಲ್ ಆಗಿ ಕೆಲಸ ಆಗಿದೆ, ಪೂರ್ತಿ ಆಗಿಲ್ಲ. ಎರಡನೇದಾಗಿ ಆ ಪೂರ್ತಿ ಕೆಲಸ ಆಗಲಿ ಅಂತೇಳಿ ಈಗ ನಾವು ಆ ವಾಪಸ್ ಹೋದಂಥ ದುಡ್ಡಿಗೆ PWDನಿಂದ 75 ಲಕ್ಷ ರೂಪಾಯಿ ಮಂಜೂರು ಮಾಡಿಸಿ ಈಗಾಗಲೇ ಟೆಂಡರ್ ಆಗಿದೆ. ಅದನ್ನು ಪೂರ್ತಿ ಇಲ್ಲಿ ತನಕ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಡ್ರೈನೇಜ್ ಆಗಿದೆ, ಪಾರ್ಷಿಯಲ್ ವರ್ಕ್ ಆಗಿದೆ. ಆಮೇಲೆ ಅವರು ಗೂಂಡಾಗಿರಿ ಅದು ಇದು ಅವರೇನೋ ವೈಯಕ್ತಿಕವಾಗಿ ಅವ್ರ ಬಾಯಿ ಚಪ್ಪಲಿಗೆ ಏನೋ ಹೇಳ್ತಿರಂಗೆ ಕಾಣ್ತಾ ಇದೆ. ಅದರಲ್ಲಿ ಆಮೇಲೆ ಆ ಗುಲಾಮ್ಗಿರಿ ಅವೆಲ್ಲ ಅವ್ರಿಗೆ ಅಭ್ಯಾಸ ಆಗಿದೆ. ಅದು ಇವತ್ತು ಇದು ಮೀಸಲು ಕ್ಷೇತ್ರ ಬೇರೆ ಅರ್ಥದ ಏನಾದರೂ ಮಾತಾಡಿದ್ರೆ ಅವ್ರು ವಾಪಸ್ ತಗೋಬೇಕು. ಅದು ಸರಿ ಇಲ್ಲ, ಅದು ದಲಪ್ತನ ಆಗ್ತದೆ. ಅದು ಆ ದೃಷ್ಟಿನಲ್ಲಿ ಇದು ಏನು ಬೇರೆ ಥರ ಏನು ತೊಂದರೆ ಏನಾಗಿಲ್ಲ. ಓಕೆ, ನೆಕ್ಸ್ಟ್. ಇವತ್ತೇನು ಇಂಗ್ಲೀಷ್ ನಮ್ಮ ವರ್ಲ್ಡ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಆದ್ರೂ ಇವತ್ತು ಇದಕ್ಕೆ ಸಿಕ್ಕಿರೋಂಥ ಒಂದು ಪ್ರಚಾರದಿಂದ ಬಹಳಷ್ಟು ಬೇರೆ ಇಂಗ್ಲೀಷ್ ಹಾಗೂ ಕನ್ನಡ ಅಥವಾ ನಮ್ಮ ಭಾರತೀಯ ಭಾಷೆಗಳು ಬರದಂಥ ಗೊತ್ತಿಲ್ಲದಂತಹ ಪ್ರವಾಸಿಗರು ಬರ್ತಾರೆ ಇಲ್ಲಿಗೆ. ಈಗ ಉದಾಹರಣೆಗೆ ಫ್ರಾನ್ಸ್ನವರು ಬಂದರೆ ಇಲ್ಲಿ ಅವರಿಗೆ ಇಂಗ್ಲೀಷ್ ಬರದೇ ಇದ್ದಾಗ ಯಾವುದೇ ಒಂದು ದೇವಸ್ಥಾನದ ಮಾಹಿತಿ ಅವರಿಗೆ ಲಭ್ಯ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಬಹುಭಾಷಾ ಪ್ರತಿಭಾನ್ವಿತರು ಹೋಗಲಿ, ಅವರು ಸಿಕ್ಕದಿರೋ ಅಥವಾ ಇಂಟರ್ಪ್ರಿಟರ್ಸ್ ಅವರಿಲ್ಲದಿದ್ದರೆ ಆ ಒಂದು ಸ್ಕ್ರಿಪ್ಟು ಒಂದು ಏನು ಪ್ರಪಂಚದ ಪಾಪ್ಯುಲರ್ ಲ್ಯಾಂಗ್ವೇಜಸಲ್ಲಿದೆ ಅಲ್ಲಿ ಆ ಸ್ಕ್ರಿಪ್ಟನ್ನಾದರೂ ಇಲ್ಲಿ ಮಾಡಿಟ್ರೆ ಒಳ್ಳೆಯದು ಅಂತ ಹೇಳಿ ನನ್ನ ಸಲಹೆ. ನಾವು ಬೇಲೂರಿನಲ್ಲಿ ನಿಂತ್ಕೊಂಡಿದ್ದೀವಿ. ಕುಮಾರಸ್ವಾಮಿಯವರೇ, ವಿರಾಮ ತಗೊಳ್ಳಿಕ್ಕೆ ಮುಂಚೆ ಒಂದಿಷ್ಟು ಪ್ರವಾಸೋದ್ಯಮದ ಬಗ್ಗೆ ಚರ್ಚೆಗಳಾದವು. ಅಲ್ಲಿ 1-2 ತುಂಬ ಪ್ರಮುಖವಾದ ವಿಚಾರ ಪ್ರಸ್ತಾಪ ಆಯಿತು ಅಂತ ಅಂದ್ಕೊಳ್ತೀನಿ. ಒಂದು, ದೇವಸ್ಥಾನಕ್ಕೆ ಸೇರಿದ ಭೂಮಿಯನ್ನು ಅಕ್ರಮವಾಗಿ ವಶಪಡಿಸ್ಕೊಂಡಿದ್ದಾರೆ ಜನ ಅಂಥೇಳಿ. ಅದು ತಮ್ಮ ಗಮನಕ್ಕೆ ಬಂದಿದೆಯಾ? ಏನು ಮಾಡಿದಿರಿ? ನನ್ನ ಗಮನಕ್ಕೆ ಬಂದಿದೆ. ಒಂದು ರೀತಿ ನಮ್ಮ ಬೇಲೂರು ಪಟ್ಟಣದಲ್ಲಿರ್ತಕ್ಕಂಥ ಜಾಗದಲ್ಲಿ ಅರ್ಧ ಭಾಗ ದೇವಸ್ಥಾನಕ್ಕೆ ಸೇರಿದಂಥ ಜಾಗವೇ ಆಗಿದೆ. ತಮಗೂ ಗೊತ್ತು, ನಾವು ಪ್ರಾಕ್ಟಿಕಲ್ಲಾಗಿ ಮಾತಾಡುವಾಗ ಇದು ಈಗ ಒತ್ತುವರಿ ಆಗಿರ್ತಕ್ಕಂಥ ಜಾಗ ಅಲ್ಲ. ಇದು ಭಾಳಷ್ಟು ವರ್ಷಗಳಿಂದ, ಸುಮಾರು 100 ವರ್ಷಗಳಿಂದ ಕೆಲವರು ಮಾಡಿದ್ದಾರೆ, ಇತ್ತೀಚೆಗೆ ಕೂಡ ಕೆಲವರು ಮಾಡಿದ್ದಾರೆ. ಅಂದರೆ ಬಹುಶಃ ಇತ್ತೀಚೆಗೊಂದು 15-20 ವರ್ಷದಿಂದ ಆ ರೀತಿ ಯಾವುದೇ ಒತ್ತುವರಿ ಆಗಿಲ್ಲ. ಸರ್ಕಾರ ತುಂಬ ಕಟ್ಟುನಿಟ್ಟಾಗಿ ಸರ್ವೆ ಮಾಡಿ ಯಾರೂ ಕೂಡ ಒತ್ತುವರಿ ಮಾಡಬಾರ್ದು. 20 ವರ್ಷದ ಹಿಂದೆ ಒತ್ತುವರಿ ಆಗಿದ್ದನ್ನು ಏನು ಮಾಡ್ತೀರಿ? ಆಗಿದ್ದಂಥದ್ದನ್ನು ನಾವು ವೆಕೇಟ್ ಮಾಡಿಸೋದಕ್ಕೆ ಆದಷ್ಟು ಪ್ರಯತ್ನ ಪಟ್ಟಿದ್ದೇವೆ ನಾವು. ಅದು ಸಕ್ರಮ ಆಗ್ಬಿಡುತ್ತಾ? ಇಲ್ಲ, ಯಾವುದೇ ಕಾರಣಕ್ಕಾಗಿ ಸಕ್ರಮ ಆಗಲ್ಲ. ಯಾವುದು ಕೂಡ ಸಕ್ರಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಕಾನೂನು ಪ್ರಕಾರ ಯಾರೇ ಒತ್ತುವರಿ ಮಾಡಿದ್ರು ಅದನ್ನು ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ವಿ. ಓಕೆ, ಪುಟ್ಟರಂಗನಾಥ್ ಅವರೇ, ಇದುವರೆಗೂ ಆದ ಚರ್ಚೆಯನ್ನು ನೋಡಿದಿರಿ, ಬಂದ ಸಲಹೆಗಳನ್ನ ಕೇಳಿದಿರಿ. ಅದರಲ್ಲಿ ಏನು ಮಾಡಬಹುದು, ಯಾವ ವಿಷಯದ ಬಗ್ಗೆ ತಾವು ಇನಿಷಿಯೇಟಿವ್ ತಗೋಬಹುದು ಅಂತ ನಿಮಗನ್ಸುತ್ತೆ? ದೇವಸ್ಥಾನದ ಜಾಗನ ಮುನ್ಸಿಪಾಲ್ಟಿಯವರೇ ಖಾತೆ ಮಾಡಿಕೊಟ್ಟಿದ್ದಾರೆ. ಹೆಂಗೆ ಸರ್, ಹೆಂಗಾಗುತ್ತೆ ಇದು? ನಂಗೆ ಅರ್ಥ ಆಗಲ್ಲ. ಇದು ಹೇಗಾಗುತ್ತಪ್ಪ? ನೋಡಿ, ಮಾಡಿದ್ದಾರೆ. ಹೆಂಗಾಗುತ್ತೆ? ನಮ್ಮ ಜಾಗ ಅಂತ ಹೇಳ್ತಾರೆ. ಹಾಂ, ಇದು ನಮ್ಮ ಜಾಗ. ಯಾರು ಮಾಡಿಕೊಡ್ತಾರೆ ಸರ್ ಅದು? ಮುನ್ಸಿಪಾಲ್ಟಿ ಅವರು ಅರ್ಜಿ ಹಾಕ್ಕೊಂಡ್ರು, ಜಾಗ ಖಾಲಿ ಇದೆ ಅಂತ ಅವ್ರು ಮಂಜೂರು ಮಾಡಿದರು. ಹಾಗೆ ಆಗ್ಬಿಡುತ್ತದು? ಆಗಿದೆ. ಓಕೆ, ಆಗಿದೆ. ಆಮೇಲೆ ಅದು ನಮಗೆ ಅದು ಸರ್ವೆ ಮಾಡಿಸಿದಾಗಲೇ ಗೊತ್ತಾದದ್ದು. ಆಮೇಲೆ ಇವ್ರನ್ನ ತೆರವುಗೊಳಿಸ್ಬೇಕು ಅಂದಾಗ ಮತ್ತೆ ರಾಜಕೀಯ ಶುರುವಾಯಿತು. ಈ ರಾಜಕೀಯ ಯಾರು ಮಾಡ್ತಾರೆ? ರಾಜಕೀಯ ಯಾರು? ಲೋಕಲ್ನವರೇ ಮಾಡ್ತಾರೆ. ಲೋಕಲ್ ನಾಯಕರೇ ಮಾಡ್ತಾರೆ. ಓಕೆ, ಫೈನ್. ನಾನು ಮಲ್ಲೇಶ್ವರ ಹತ್ರ ಬರ್ತೀನಿ. ಇಲ್ಲಿ ಒತ್ತುವರಿ ಆಗಿರೋದು ದಿಟ ಅಂತ ಎಲ್ಲರೂ ಒಪ್ಕೊಂತಾರೆ. ನಮ್ಮ ಕುಮಾರಸ್ವಾಮಿ ಅವರು ಒಪ್ಕೊಂಡ್ರು, ಪುಟ್ಟರಂಗನಾಥ್ ಒಪ್ಕೊಂಡ್ರು, ನೀವು ಒಪ್ಕೊಳ್ತಾ ಇದ್ದೀರಿ. ಯಾಕಂದ್ರೆ ಇದನ್ನ ತೆರವುಗೊಳಿಸಿ, ಇದು ನನಗೆ ಅವರು ಹೇಳಿದಾಗೆ, ಸ್ನೇಹಿತರು ಹೇಳಿದಾಗೆ, ಅವರು ಪ್ರೇಕ್ಷಕರು ಹೇಳಿದಾಗೆ, ಇಲ್ಲಿ ವಿಶ್ವದಲ್ಲೇ ಈ ರೀತಿ ಸ್ಥಳ ನೋಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಮೊದಲಿಂದ ಪ್ರತಿಪಾದನೆ ಮಾಡ್ಕೊಂಡ್ಬಂದ್ರು. ಈ ಸ್ಥಳನ ಒಂದು ಪ್ರೇಕ್ಷಣೀಯವಾದ ಸ್ಥಳ, ಅತ್ಯಂತ ಸುಂದರವಾದ ಸ್ಥಳ ಮಾಡಲಿಕ್ಕೆ ಭಾರಿ ವಿಪುಲವಾದ ಅವಕಾಶ ಇದ್ದು, ಅಷ್ಟು ವಿಶಾಲವಾದ ಒಂದು ಈ ದೇವಸ್ಥಾನದ ಆಸ್ತಿ ಇದೆ ಇಲ್ಲಿ. ಇದ್ರ ಸುತ್ತಲೂ ಎಲ್ಲ ಒತ್ತುವರಿ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ. ನಮಗೂ ಗೊತ್ತಿರೋದು, ಎಲ್ಲರೂ ಗೊತ್ತಿರೋದು. ಅದನ್ನು ಒತ್ತುವರಿ ಮಾಡಿ ದಿಟ್ಟವಾದ ಕ್ರಮ ತಗೊಳ್ಬೇಕಾಗಿತ್ತು. ತಗೊಂಡು ವಿಶ್ವದಲ್ಲೇ ಇದು ಸರ್, ದಿಟ್ಟವಾದ ಕ್ರಮ ತಗೋಬೇಕಾದ 3 ಜನನ ನೀವು ಇಲ್ಲಿದ್ದೀರಿ, ತಗೊಳ್ತೀರಾ? ತಗೊಳ್ಬೇಕಾಗಿತ್ತು. ಏನು ಕ್ರಮ ತಗೊಳ್ತೀರಾ? ಅವ್ರು ತೆರವುಗೊಳಿಸೋಕ್ಕೆ ಅಲ್ಲ, ಒಂದು ನಿಮಿಷ ತಗೊಳ್ಬೇಕಾಗಿತ್ತು. ತೆಗೆದುಕೊಂಡ ನಂತರ ಒಂದು ಏನು ಇದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದಕ್ಕೆ ಅನುದಾನ ಸಿಗುತ್ತೆ, ಕೇಂದ್ರ ಮಟ್ಟದಿಂದ ಅನುದಾನ ಸಿಗುತ್ತೆ. ಸುಂದರವಾದ ಒಂದು ಪ್ರೇಕ್ಷಣೀಯ ಸ್ಥಳ ಮಾಡಿ, ವಿಶಾಲವಾದ, ಅದನ್ನು ಎಲ್ಲರೂ ಒಪ್ಕೊಳ್ತಾರೆ. ಸುಂದರವಾದ ಪ್ರೇಕ್ಷಣೀಯ ಸ್ಥಳ ಮಾಡಬೇಕಾಗಿತ್ತು. ಹೌದು, ಏನು ಮಾಡ್ಬೇಕು? ಅದನ್ನ ಒತ್ತುವರಿ ಮಾಡಿರೋದನ್ನ ತಗೊಳ್ಳಿಕ್ಕೆ ದಿಟ್ಟ ಕ್ರಮ ಅಂದ್ರಲ್ಲ, ದಿಟ್ಟ ಕ್ರಮ ಏನು? ತೆರವುಗೊಳಿಸುವಂಥ ಕ್ರಮ, ತೆರವುಗೊಳಿಸಬೇಕು. ಓಕೆ, ನಾನೀಗ ಕೇಳೋದು, ಇಲ್ಲಿ ಅನೇಕ ಸಲಹೆಗಳು ಬಂದವು, ಅನೇಕ ದೂರುಗಳು ಬಂದವು. ಇದ್ರ ಬಗ್ಗೆ ನಾನು ಕೊನೆಯದಾಗಿ ಪ್ರವಾಸೋದ್ಯಮದ ವಿಚಾರವನ್ನು ನಾನು ಇಲ್ಲಿಗೆ ಮುಗಿಸಲೇಬೇಕಾಗಿದೆ, ಸಮಯದ ಮಿತಿ ಇದೆ. ನಾನು ಅಭಿವೃದ್ಧಿ ವಿಷಯ ತಗೋಬೇಕಾಗಿದೆ. ಪ್ರವಾಸೋದ್ಯಮದಕ್ಕೆ ಇದುವರೆಗೆ ಬಂದ ಸಲಹೆಗಳು ಮತ್ತು ಇದುವರೆಗೆ ಬಂದ ದೂರುಗಳು, ಇದ್ರ ಬಗ್ಗೆ ತಾವೇನು ಮಾಡ್ತೀರಿ ಸರ್? ಅಂತಿಮವಾಗಿ ಕೇಂದ್ರ ಸರ್ಕಾರ, ಪುರಾತತ್ವ ಇಲಾಖೆ ಏನಿದೆ,
ತನ್ನದೇ ಆದಂಥ ರೀತಿಯಲ್ಲಿ ನಾವು ಹೇಳಿದ್ದೇ ಆಗಬೇಕಂತಕ್ಕಂಥ ಹಠವನ್ನು ಅಧಿಕಾರಿಗಳು ಮತ್ತು ಇಲಾಖೆ ತೋರ್ತಾ ಇದೆ. ಅದು ಮುಜರಾಯಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಇವರು 3 ಜನ ಸೇರಿ ಸಹಮತ ಹೊಂದಿ ಇದು ಅಭಿವೃದ್ಧಿಪಡಿಸೋದಕ್ಕೆ ಎಲ್ಲ ಥರ ಪ್ರಯತ್ನ ನೀವು ಇನಿಷಿಯೇಟಿವ್ ತಗೊಳ್ತೀರಾ ಸರ್? ತಗೊಳ್ಕೊಳ್ತೀವಿ. ಪುಟ್ಟರಂಗನಾಥ್ ಅವರ ನೀವೇನು ಮಾಡ್ತೀರಾ? ಅಲ್ಲಿ ಬಂದಂಥ ವಿಷಯಗಳಲ್ಲಿ ಯಾವುದು ತುಂಬ ಆದ್ಯತೆಯ ವಿಷಯ ಅಂತ ನಿಮ್ಗೆ ಅನ್ಸುತ್ತೆ? ಈಗ ಬಂದಂಥ ಜನಕ್ಕೆ ನಿಂತ್ಕೊಳ್ಳೋದಕ್ಕೆ ಅವ್ರಿಗೆ ನೆಲೆ ಇಲ್ದಂಗೆ ಆದರೆ ಹೇಗೆ ಅಭಿವೃದ್ಧಿ ಪಡಿಸ್ತಾರೆ? ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಜಾಗ ಬೇಕು. ಅದು ಹೋಮ್ ಸ್ಟೇ ಅಂತ ಬಂದಿದೆ. ಹೋಮ್ ಸ್ಟೇ ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ, ಎಷ್ಟರ ಮಟ್ಟಿಗೆ ಉಪಯೋಗ ಆಗೋದಿಲ್ಲ. ಮತ್ತೆ ನಾವು ಚರ್ಚೆ ಶುರು ಮಾಡ್ಕೊಂಡ್ರೆ ತುಂಬಾ ದೊಡ್ಡ ಚರ್ಚೆ ಆಗುತ್ತೆ. ಉಪಯೋಗ ಆಗೋದಿಲ್ಲ. ಸರ್ಕಾರದ ವತಿಯಿಂದಲೇ ಆಗ್ಬೇಕು. ಹೋಮ್ ಸ್ಟೇ ಬಗ್ಗೆ ನಿಮ್ಮ ಕೊನೆಯ ಮಾತು. ಅಲ್ಲ, ಇಲ್ಲಿ ಉಳ್ಕೊಳ್ಳೋಕ್ಕೆ ಅವಕಾಶ ಇಲ್ಲ, ವಸತಿ ವ್ಯವಸ್ಥೆ ಇಲ್ಲ ಅಂತ ಹೇಳಿದಾಗ ಹೋಮ್ ಸ್ಟೇ ವ್ಯವಸ್ಥೆ ಅನಿವಾರ್ಯ ಆದಾಗ ಅದಕ್ಕೇನು ನಾವು ಅವಕಾಶ ಮಾಡ್ತೀವಿ. ಹೆರಿಟೇಜ್ ಹೋಮ್ಗಳು, ಹೆರಿಟೇಜ್ ಹೋಮ್ ಸ್ಟೇಗಳು ಸರ್. ನಾವು ಬೇಲೂರಿನಲ್ಲಿ ನಿಂತ್ಕೊಂಡಿದ್ದೀವಿ. ಕುಮಾರಸ್ವಾಮಿ ಅವರೇ, ಮತ್ತೆ ನಿಮ್ಮಿಂದನೇ ಶುರು ಮಾಡ್ತೇನೆ. ಬೇಲೂರು ಅಂದರೆ ಜನ ಬರೀ ಬೇಲೂರು ಬಗ್ಗೆನೇ ಮಾತಾಡ್ತಾರೆ, ಹಳೆಬೀಡು ಅಂದರೆ ಹಳೆಬೀಡು ಬಗ್ಗೆನೇ ಮಾತಾಡ್ತಾರೆ. ಆದರೆ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಸಚಿವರಾಗಿದ್ದುಕೊಂಡು, ಶಾಸಕರಾಗಿದ್ದುಕೊಂಡು ಏನು ಮಾಡಿದ್ದೀರಿ ಸರ್? ಇಲ್ಲಿನ ಜನರ ಸಮಸ್ಯೆಗಳನ್ನು ಎಷ್ಟರ ಮಟ್ಟಿಗೆ ಪರಿಹಾರ ಮಾಡಿದ್ದೀರಿ? ಇವತ್ತು ನಮ್ಮ ಬೇಲೂರು ತಾಲೂಕು ಸ್ವಾತಂತ್ರ್ಯ ಬಂದು 60 ವರ್ಷ ಆಗಿದೆ. ಬೇಲೂರು ಸೇರಿದಂಥ ಅನೇಕ ಜಾಗಗಳನ್ನು ಹೋಲಿಸ್ಕೊಂಡ್ರೆ ನಾವು ನಿರೀಕ್ಷಿತ ಮಟ್ಟಕ್ಕೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ಬೋದು. ಆದರೆ ಇಲ್ಲಿ ನಾವು ನೋಡಿದಾಗ ಒಂದು ನಮ್ಮ ಹಿರಿಯರಂಥ ಪುಟ್ಟರಂಗನಾಥ್ ಅವ್ರಿಗೆ ಗೊತ್ತು, ಮೊನ್ನೆ ಮಲ್ಲೇಶ್ ಅವ್ರಿಗೆ ಗೊತ್ತು, ಒಂದು ವ್ಯವಸ್ಥಿತವಾದಂಥ ಒಂದು ಬಸ್ ನಿಲ್ದಾಣ ಇರಲಿಲ್ಲ. ಸ್ವಾತಂತ್ರ್ಯ ಬಂದಂಥ 43 ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ 96ರಲ್ಲಿ ನಾವೊಂದು ಬಸ್ ನಿಲ್ದಾಣವನ್ನು ಸುಮಾರು 50 ಲಕ್ಷ ರೂಪಾಯಿಗೆ ಮಂಜೂರು ಮಾಡಿಸಿದೆ. ನಾನು ಮಂಜೂರು ಮಾಡಿಸಿ ಕೇವಲ 1.25 ವರ್ಷದಲ್ಲಿ ನಾವು ಅದನ್ನು ಕೆಲಸವನ್ನು ಕಾಮಗಾರಿಯನ್ನು ಮುಗಿಸಿದ್ವಿ. ಸರ್ಕಾರ ಬಿದ್ದೋಯ್ತು, ಕಾಮಗಾರಿ ಮುಗಿದಿತ್ತು. ಮನೆ ಪುಟ್ಟರಂಗನಾಥ್ ಅವರು ನಂತರ ಶಾಸಕರಾದರು, ಅದು ಉದ್ಘಾಟನೆ ಮಾಡಿದರು. ಅದು ಒಂದು ಭಾಗ. ಎರಡನೇದಾಗಿ ಸೇತುವೆ ಕೆಲಸ ಶುರುವಾಗಿದ್ದು ಒಬ್ಬರ ಕಾಲದಲ್ಲಿ, ಉದ್ಘಾಟನೆ ಆಗಿರೋದು ಹೌದು. ಅದು ಸಹಜವಾಗಿ ಸರ್ಕಾರ ಬದಲಾವಣೆ ಆಗ್ತದೆ, ನಾವು ಅದಕ್ಕೇನು ವಿರೋಧ ಇಲ್ಲ, ಅದು ಸ್ವಾಗತಿಸ್ತೀವಿ. ಕೆಲಸ ನಿಲ್ಲದೆ ಹೋದ್ರೆ ಆಯ್ತಪ್ಪ, ಯಾರ ಕಾಲದಲ್ಲಿ ಆದರೆ ಆಗಲಿ ಅದು ಅದ್ರ ಬಗ್ಗೆ ಇರೋದಿಲ್ಲ. ಎರಡನೇದಾಗಿ ಈ ಆ ಸೇತುವೆ ಏನಿದೆ, ಎಚ್ಚಿ ನದಿಗೆ ಅಡ್ಲಾಗಿರ್ತಕ್ಕಂಥ ಸೇತುವೆ ಸುಮಾರು 114 ವರ್ಷಗಳ ಹಿಂದೆ ಕಟ್ಟಿದಂಥ ಸೇತುವೆ. ನಮ್ಮೆಲ್ಲ ನಾಗರಿಕರಿಗೆ ಗೊತ್ತಿತ್ತು. ಆ ಸೇತುವೆ ಮೂಲಕ ಯಾವುದೇ ವಾಹನಗಳು ಅಡ್ಡಾಡದ ರೀತಿಯಲ್ಲಿ ಸುಮಾರು ಅರ್ಧ ಗಂಟೆ ಆ ಕಡೆ ಈ ಕಡೆ ನಿಲ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿತ್ತಂಥ ವಿಷಯ. ಈಗ ನಾವು ನಮ್ಮ ಸರ್ಕಾರ ಈ ಸಾರಿ, ನಾನು 3ನೇ ಸಾರಿ ಶಾಸಕನಾದಾಗ ನಮ್ಮದೇ ಸರ್ಕಾರ ಬಂದಂಥ ಕಾಲದಲ್ಲಿ 4.25 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ, ಅದು ಕೂಡ ಇತಿಹಾಸ. ಒಂದು ಸಾರ್ವಜನಿಕ ಕಾಮಗಾರಿ. ನಿಮ್ಮದೇ ಸರ್ಕಾರ ಅಂದರೆ ಒಂದು ಕ್ಲಾರಿಫಿಕೇಶನ್ ಕೇಳ್ಬಿಡ್ತೀನಿ. ನಿಮ್ಮದು ಕಾಂಗ್ರೆಸ್ದು ಸರ್ಕಾರ, ನಿಮ್ಮದು ಬಿಜೆಪಿದು ಸರ್ಕಾರ ಬಂದಾಗ ಯಾವುದೋ ಸಮ್ಮಿಶ್ರ ಸರ್ಕಾರ ಇರಲಿ ಸಮ್ಮಿಶ್ರ ಸರ್ಕಾರ. ಕೇವಲ ಆ ಒಂದು ಸೇತುವೆ ಕೆಲಸ ಕೂಡ ಕೇವಲ 1.5 ವರ್ಷದಲ್ಲಿ 4.25 ಕೋಟಿ ರೂಪಾಯಿ ಕೆಲಸ. ಆಮೇಲೆ ಹಿಂದೆಲ್ಲ 15-20 ವರ್ಷಗಳು ತೆಗೆದುಕೊಂಡಿರ್ತಕ್ಕಂಥ ಕೂಡ ಅವಕಾಶ ಇದೆ. ಆದರೆ ಅಷ್ಟು ಬೇಗ ಮುಗಿಸಿ ಸೇತುವೆಯನ್ನು ಉದ್ಘಾಟನೆ ಮಾಡಿದ್ವಿ. ಅದೇ ರೀತಿಯಲ್ಲಿ ಅದು ಮಿನಿ ವಿಧಾನಸೌಧ ಇರ್ಬೋದು, ಬೇರೆ ಬೇರೆ ಶೈಕ್ಷಣಿಕವಾಗಿ ಬಹುಶಃ ನಮ್ಮ ಸರ್ಕಾರ ಕೊಟ್ಟಂಥ ಆದ್ಯತೆಯನ್ನು ಹಿಂದೆ ಯಾವುದೇ ಸರ್ಕಾರ. ಬೇಲೂರು ಕ್ಷೇತ್ರಕ್ಕೆ ಶಾಸಕರಾಗಿ, ಸಚಿವರಾಗಿ ನೀವೇನು ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ನಿಮಗೆ ತೃಪ್ತಿ ಇದೆ? ಎಸ್, ತೃಪ್ತಿ ಇದೆ. ಪುಟ್ಟರಂಗನಾಥ್ ಅವರೇ, ನಿಮಗೆ ತೃಪ್ತಿ ಇದೆಯಾ? ಸ್ವಾಮಿ, ಒಂದು ನಿಮಿಷ ನೀವು ಮಾತಾಡಬೇಡಿ ದಯಮಾಡಿ. ನಾವು ಮಾತಾಡೋವರೆಗೆ ಸ್ವಲ್ಪ ದಯಮಾಡಿ ಕೇಳಬೇಕು. ಹೌದು, ಹಾಂ, ಹೇಳಿ. ಸ್ವಾಮಿ, ಬೇಲೂರು ತಾಲೂಕಿನಲ್ಲಿ ಅವರು ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳಿದ್ರಲ್ಲ, KRDCಯಲ್ಲಿ ಮಂಜೂರಾತಿ ಕೊಡಿಸ್ತಾನೆ ನಾನು. ದಯಮಾಡಿ ಇದು ಜ್ಞಾಪಕ ಇಟ್ಕೊಳ್ಳಿ. KRDCLನಲ್ಲಿ ಈ ಸೇತುವೆ ಆಗೋದಕ್ಕೆ ಮಂಜೂರಾತಿ ಮಾಡಿಸ್ತಾನೆ ನಾನು. ಹೌದಾ ಸರ್ ಕುಮಾರಸ್ವಾಮಿ ಅವರೇ? ಸರ್ 2005ರಲ್ಲಿ ಆಗಿರೋ 2005ರಲ್ಲಿ ನೀವು ಪ್ರಾರಂಭ ಮಾಡಿದ್ರಿ. ನಾವು ಹಣ ಕೊಡಿಸಿದ ಮೇಲೆ ನೀವು ಪ್ರಾರಂಭ ಮಾಡಿದ್ರಿ. ದಯಮಾಡಿ ನೋಡಿ ಆ ಮಾತು ಹೇಳ್ಬೇಡಿ ಸರ್. ಎಲ್ರಿಗೂ ಗೊತ್ತು 2000 ತಪ್ಪು ಸರ್. ಅಂಕಿಅಂಶ ಇಲ್ಲಿ ತಪ್ಪಿರಬಾರ್ದು. ಕೇಳಿ, ನೀವಿಬ್ಬರೇ ಪರಿಹಾರ ಮಾಡಿ ಹೇಳಬೇಕು. ಹೌದು, ಈ ಸೇತುವೆನ ಮಂಜೂರು ಮಾಡಿಸೋದಕ್ಕೆ ನಾವು ಪ್ರಯತ್ನ ಮಾಡಿದವನು ನಾನು. ಇದು ಎಲ್ರಿಗೂ ಗೊತ್ತಿದೆ. ಬೇಲೂರು ತಾಲೂಕಿನಲ್ಲಿರ್ತಕ್ಕಂಥವ್ರಿಗೆ ನಾನು ಹೇಳಿದೆ ಹಿಂದೆ, ಅದು ಕೆಳಗಡೆ ಆಗಬೇಕು, ಈಗಿರ್ತಕ್ಕಂಥ ಸೇತುವೆಯಿಂದ ಕೆಳಗಡೆ ಆಗಬೇಕು ಅಂತ, ಮೇಲ್ಗಡೆ ಆಗಬೇಕು ಅಂತ. ಕೊನೆಗೆ ಅವ್ರು ಹೇಳಿದ್ರು, ನಮಗೆ ಸ್ವಲ್ಪ ಚೀಪಾಗಿ ವರ್ಕೌಟ್ ಆಗ್ತಕ್ಕಂಥದ್ದು ಮೇಲ್ಗಡೆ ಆಗಬೇಕು ಅಂತ. KRDCLನಲ್ಲಿ ಪ್ರಯತ್ನ ಮಾಡಿ ಮಂಜೂರು ಮಾಡಿಸ್ತಾನೆ ನಾನು. ಅದನ್ನ ಯಾಕೆ ನೀವು ಸುಳ್ಳು ಹೇಳ್ತೀರಿ? ಹೇಳ್ತೀನಿ ಸರ್, ಒಂದು ನಿಮಿಷ ಸರ್, ಹೇಳ್ತೀನಿ ನಾನು. ಚಿಂತನೆ ಆಲ್ಟರ್ನೇಟಿವ್ ಸೇತುವೆ ಕಟ್ಟಬೇಕು ಅನ್ನೋದು ನಡೀತಾನೆ ಇದೆ.
ಇವರು 2003ರಲ್ಲಿ ಇವ್ರ ಅಧಿಕಾರ ಮುಗೀತು. 2003ಕ್ಕೆ ಅಧಿಕಾರ ಮುಗೀತು. 2004 ಏಪ್ರಿಲ್ಗೆ ನಾವು ಬಂದ್ವಿ. 2005ರಲ್ಲಿ ನಾನೇ ಆದೇಶ ಮಾಡಿಸಿ ಕಾಪಿ ಕೊಡ್ತೀವಿ ತಮಗೆ ಮಾಡಿಸಿ 5ರಲ್ಲಿ ಶುರುವಾಗಿದ್ದಂಥದ್ದು ಮೊನ್ನೆ 7ರಲ್ಲಿ ನಾವು ಉದ್ಘಾಟನೆ ಮಾಡಿದ್ವಿ. ಓಕೆ, ಈಗ ಯಾರ ಕಾಲದಲ್ಲಿ ಶುರುವಾಯಿತು ಯಾರ ಕಾಲದಲ್ಲಿ ಮುಗೀತು ಅನ್ನೋದನ್ನ ನಾವು ಇಲ್ಲಿ ಸಾಬೀತು ಮಾಡೋದು ಕಷ್ಟ ಆಗುತ್ತೆ. ನಾನು ಮತ್ತೆ ಜನರ ಹತ್ರ ಬರ್ತಾ ಇದ್ದೀನಿ. ರೆಕಾರ್ಡ್ ಇದೆ. ಫೈನ್. ನಾನೀಗ ಮತ್ತೆ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿನ ಸಮಸ್ಯೆಗಳು, ಪ್ರವಾಸೋದ್ಯಮ ಬಿಟ್ಟು ಇಲ್ಲಿ ಬೇಲೂರಲ್ಲಿ ಕುಮಾರಸ್ವಾಮಿ ಅವರು ಹೇಳ್ದಂಗೆ ಕಾಲೇಜ್ ಓಪನ್ ಮಾಡಿದ್ರೆ ಆದರೆ ಲೆಕ್ಚರರ್ಸ್ ಇಲ್ಲ. ಸ್ಟಿಲ್ ಪ್ರಿಪ್ರೇಟ್ರಿ ಆದ್ರೂ ಪೋರ್ಷನ್ಸ್ ಕಂಪ್ಲೀಟ್ ಮಾಡಿಲ್ಲ. ಈ ಸೈನ್ಸ್ ಸ್ಟೂಡೆಂಟ್ಸ್ಗಂತೂ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ಅವ್ರಿಗೆ ಪ್ರಾಕ್ಟಿಕಲ್ಸೇ ನಡೀತಾ ಇಲ್ಲ, ಏನೂ ಇಲ್ಲ, ಲೆಕ್ಚರರ್ಸೇ ಇಲ್ಲ ಅದರಲ್ಲಿ ಕಾಲೇಜಲ್ಲಂತೂ. ಪ್ರಿಪ್ರೇಟ್ರಿ ಆದ್ರೂ ಪೋರ್ಷನ್ಸೇ ಕಂಪ್ಲೀಟ್ ಮಾಡಿಲ್ಲ. ಏನಂತ ಮಾಡಬೇಕು, ಇಲ್ಲಿ ಕಾಲೇಜಲ್ಲಿ ಲೆಕ್ಚರರ್ಸ್ ಇಲ್ದಲ್ಲೇ ಸ್ಟೂಡೆಂಟ್ಸ್ ಬೇರೆ ಕಡೆ ಎಲ್ಲ ಹೋಗಬೇಕಾಗ್ತದೆ, ಹಾಸನ್ಗೆ, ಚಿಕ್ಕಮಂಗ್ಳೂರಿಗೆ. ನಾನು ಇಲ್ಲಿ ಓದ್ತಾ ಇಲ್ಲ ಬೇಲೂರಲ್ಲಿ, ನಾನು ಹಾಸನಲ್ಲಿ ಓದ್ತಿದ್ದೀನಿ. ಅದಕ್ಕೆ ನನ್ನ ಪ್ರಾಬ್ಲಮ್ ನಾನು ಇಲ್ಲಿ ಶೇರ್ ಮಾಡ್ತಿದ್ದೀನಿ. ಒಂದು ನಿಮಿಷ. ಇಲ್ಲಿ ಲೆಕ್ಚರರ್ಸ್ ಇಲ್ದೇನೆ ನಾನು ಹಾಸನ್ ಹೋಗ್ತಾ ಇರೋದು. ನನ್ನ ಪ್ರಾಬ್ಲಮ್ ಅಂತ ನಾನು ಇಲ್ಲಿ ಶೇರ್ ಮಾಡ್ತಿರೋದು. ಲೆಕ್ಚರರ್ಸ್ ಇಲ್ದೆಲ್ಲ ಹೋಗ್ತಾ ಇದ್ದೀರಿ. ಒಂದು ನಿಮಿಷ ಕುಮಾರಸ್ವಾಮಿ ಆ ಸಮಸ್ಯೆನ ನೀವು ಒಪ್ಕೊಳ್ತೀರಾ? ಆ ಸಮಸ್ಯೆ ಒಂದು ನಿಮಿಷ ಸೈಲೆನ್ಸ್ ಪ್ಲೀಸ್. ಅದಕ್ಕೆ ಕುಮಾರಸ್ವಾಮಿ ಅವರ ರೆಸ್ಪಾನ್ಸ್ನ ತಗೊಳ್ತೀನಿ, ದಯವಿಟ್ಟು ಸುಮ್ಮನಿರಿ ಸರ್. ಕಾಲೇಜ್ ಮಾಡ್ತಾರೆ, ಲೆಕ್ಚರರ್ಸ್ ಇರಲ್ಲ, ಸ್ಕೂಲ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಇರಲ್ಲ ಅನ್ನೋದು ಉಪನ್ಯಾಸಕರ ಕೊರತೆ ಇರ್ತಕ್ಕಂಥದ್ದು ನಿಜ. ಆದರೆ ಅದನ್ನು ಸರಿದೂಗಿಸೋದಕ್ಕೆ ಸರ್ಕಾರ ಅರಕಾಲಿಕ ಲೆಕ್ಚರರ್ಸ್ನ ನೇಮಿಸಿದೆ. ಅವರಿಗೆ ಪೇಯ್ಡ್ ಲೆಕ್ಚರ್ಸ್ ಅಂತ ಕೊಡ್ತಾ ಇದೀವಿ. ಆ ಮಟ್ಟಿಗೆ ತೊಂದರೆ ಆಗಿಲ್ಲ. ಅಂದರೆ ಸ್ಟೂಡೆಂಟ್ಸ್ಗೆ ತೊಂದರೆ ಆಗದ ಆಗದ ರೀತಿಯಲ್ಲಿ ಅರಕಾಲಿಕ ಲೆಕ್ಚರರ್ಸ್ ನಾವು ಕೊಟ್ಟಿದ್ದೀವಿ, ನಾವು ಮಾಡ್ಕೊಂಡು. ನಿಮ್ಮ ಫ್ರೆಂಡ್ಸ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ? ಎಸ್ ಸರ್, ಸ್ಟಿಲ್ ದೇ ಆರ್ ಇನ್ ಪ್ರಾಬ್ಲಮ್ಸ್. ಯಾಕೆ, ಏನು, ಯಾವ ಸಬ್ಜೆಕ್ಟ್ಗೆ ಇಲ್ಲ? ಅರಕಾಲಿಕ ಲೆಕ್ಚರರ್ಸ್ ಇಲ್ವಾ? ಅವರೆಲ್ಲ ಪೋರ್ಷನ್ಸ್ ಕಂಪ್ಲೀಟ್ ಮಾಡಿಲ್ಲ. ಲೆಕ್ಚರರ್ಸ್ ಇದ್ರೆ ಏನು ಪ್ರಯೋಜನ? ಅವ್ರು ಇಲ್ಲಿ ಲೆಕ್ಚರರ್ಸ್ ಇಲ್ಲ ಅಂತ ಹಾಸನಕ್ಕೆ ಹೋಗ್ತಾ ಇದಾರೆ. ಫೈನ್. ಲೆಕ್ಚರರ್ಸ್ ಇಲ್ದೇನೆ ಲೆಕ್ಚರರ್ಸ್ ಹೆಸರಿಗೆ ಮಾತ್ರ ಪೋರ್ಷನ್ಸ್ ಕಂಪ್ಲೀಟ್ ಮಾಡಿಲ್ವಲ್ಲ ಇನ್ನು. ಅದೊಂದು ತುಂಬಾ ಮುಖ್ಯವಾದ ವಿಚಾರ. ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಕೊರತೆ ಇದೆ, ಪ್ರಕ್ರಿಯೆ ನಡೆದಿದೆ, ನೇಮಕಾತಿ ಪ್ರಕ್ರಿಯೆ. ಓಕೆ, ನೆಕ್ಸ್ಟ್ ಬೇರೆ ಸಮಸ್ಯೆಗಳು. ಕಾಲೇಜ್ ಬಿಡಿ. ಬೇಲೂರು ತಾಲೂಕಲ್ಲಿ ನಿರುದ್ಯೋಗ ಸಮಸ್ಯೆ ಎಷ್ಟಿದೆ ಅಂದರೆ, ಇಲ್ಲಿ ಓದಂಥ ವಿದ್ಯಾರ್ಥಿಗಳಾಗಲಿ ಯುವ ಜನತೆ ಆಗಲಿ ಯಾರೂ ವಾಸ ಮಾಡೋಕ್ಕಾಗಲ್ಲ. ಅದರಿಂದಾಗಿ ಬೇಲೂರಿನವರು ಹಾಸನ ಇಲ್ಲ ಬೆಂಗಳೂರಿಗಾಗಿ ಉದ್ಯೋಗ ಅರ್ಸ್ಕೊಂಡು ಹೋಗ್ತಾರೆ. ಇಂಥ ನಿರುದ್ಯೋಗಿಗಳಿಗೆ ಇಲ್ಲಿ ಯಾವುದೇ ಅವಕಾಶ ಇಲ್ಲ. ನಾನು ಸ್ನಾತಕೋತ್ತರ ಪದವೀಧರನಾಗಿ ನಮ್ಮ ಸಚಿವರಾದ ಕುಮಾರಸ್ವಾಮಿಯವ್ರ ಬಳಿ 3-4 ಸರಿ ಮನವಿ ಕೊಟ್ಟಿದ್ದೆ. ಅವರ ಆತ್ಮೀಯ ಸ್ನೇಹಿತರಾದ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು ಎಚ್ ಸಿ ನೀರಾವರಿಯವ್ರಿಗೂ ಕೂಡ ಅವ್ರ ಮನೆಗೆ ಹೋಗಿದ್ದೆ. ಅವ್ರು ನೀರಾವರಿಯವರು ಗೆಟೌಟ್ ಅಂತ ಬಾಗಿಲೇ ಹಾಕ್ಬಿಟ್ರು. ಇವರು ನಮ್ಮ ಜನಪ್ರತಿನಿಧಿಗಳು. ಅದನ್ನು ನಮ್ಮ ಕುಮಾರಸ್ವಾಮಿಯವ್ರ ಬಳಿ ಹೇಳಿದೆ ನಾನು, ಆದರೆ ಅವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಆದ್ದರಿಂದ ಇಲ್ಲಿ ಇಂಡಸ್ಟ್ರೀಸು, ಶಿಕ್ಷಣ ಸಂಸ್ಥೆಗಳು, ಇತರೆ ಬಿಸ್ನೆಸ್ಸಿಗೆ ಅವಕಾಶ ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ರೆ ಈ ಬೇಲೂರಿನ ಜನತೆ ಬೇಲೂರಲ್ಲೇ ವಾಸವಾಗಿರ್ತಾರೆ. ಫೈನ್. ಇಲ್ಲಿ ಏನಾಗಿದೆ ಅಂತಂದರೆ, ಅಂಗಡಿಗೆ ಹೋದರೆ ಅಕ್ಕಿ ಸಿಗುತ್ತೆ, ಆದರೆ ತರಕಾರಿ ಅಂಗಡಿ ಹೋದರೆ ತರಕಾರಿ ಸಿಗುತ್ತೆ. ಗ್ಯಾಸ್ಗೆ ಹೋದರೆ ತಿಂಗಳಾಲಗಟ್ಟೆ ನಾವು ಕಾಯಬೇಕು. ಯಾಕೆ ಇದು ಯಾರು ಕೇಳೋರು ಇಲ್ವಾ? ಇಲ್ಲಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಯಾರು? ಇದೊಂದು ಸ್ವಲ್ಪ ಸಾಲ್ವ್ ಮಾಡಿದ್ರೆ ಜನತೆಗೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಾನು ಅಷ್ಟು ಕೇಳ್ಕೊಳ್ತೀನಿ. ಅಷ್ಟೇ ಸಾಕು. ಫೈನ್. ನೆಕ್ಸ್ಟ್. ಬೇಲೂರು ತಾಲೂಕಿನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ರೆಪ್ರೆಸೆಂಟ್ ಮಾಡೋರಿದ್ದಾರೆ, ಸ್ಟೇಟ್ ಲೆವೆಲ್ ರೆಪ್ರೆಸೆಂಟ್ ಮಾಡೋರಿದ್ದಾರೆ, ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡೋರಿದ್ದಾರೆ. ಆಮೇಲೆ ಹೇಳ್ಬೇಕಂದ್ರೆ ಇಲ್ಲಿ ಶುಗರ್ ಇರೋರು ಬೆಳಿಗ್ಗೆ ಹೊತ್ತು 5 ಗಂಟೆಗೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಕೂತಿರೋರು ಇದ್ದಾರೆ, ಶುಗರ್ ಬಂದು ವಾಕಿಂಗ್ ಮಾಡ್ಕೊಂಡವರು. ಆ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ, ಯಾರು ಲಾರಿ ಕೂತ್ಕೊಂಡೋದ್ರೆ ಮುಗ್ದೇ ಹೋಯ್ತು 5 ಗಂಟೆಲಿ. ಅವ್ರಿಗೆಲ್ಲ ಒಂದು ಸ್ಟೇಡಿಯಂ ಬೇಕು ಅಂತ ನಾನು ಕೇಳ್ತೀನಿ ಅಷ್ಟೇ. ಸ್ಟೇಡಿಯಂ ಬೇಕು. ನೆಕ್ಸ್ಟ್. ಇಲ್ಲಿ ರೈತರುಗಳಿಗೆ ತುಂಬ ಕಷ್ಟ ಇದೆ. ಎಗಚಿ ನೀರು ತುಂಬಿ ನಿಂತಿದೆ. ಇಲ್ಲಿ 2-3 ಹೋಬಳಿಗಳಲ್ಲಿ ನೀರಿಲ್ಲ. ಬಲದಂಡೆ ನಾಲೆಯನ್ನು ನಿಲ್ಲಿಸೇ ಬಿಟ್ಟರು. ಈ ನೀರನ್ನು ಬೇರೆ ಒಂದು ಕ್ಷೇತ್ರ ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮ ಆಯಿತು. ಎಲ್ಲ ಕಣ್ಮುಚ್ಚಿಕೊಂಡು ಕೂತಿದ್ರು ನಮ್ಮ ಪ್ರತಿನಿಧಿಗಳು. ಇದಾಗಬಾರ್ದಿತ್ತು. ಇಲ್ಲಿ ರೈತರುಗಳು ಎಷ್ಟು ಕಷ್ಟದಲ್ಲಿದ್ದಾರೆ ಅಂದರೆ, ಸುಮಾರು 6,000 ಪಂಪ್ ಸೆಟ್ಗಳನ್ನು ಹೊಂದಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. 6,000 ಪಂಪ್ ಸೆಟ್ ಪ್ರತಿ ವರ್ಷ ಫೇಲ್ ಆಗ್ತದೆ. ಪ್ರತಿ ವರ್ಷ ಅವ್ರು ಕೊಡಿಸೋವಂಥದ್ದು. ವಿದ್ಯುತ್ ಸೌಕರ್ಯ ಮಾಡ್ತಾ ಇದ್ದಾರೆ, ನಾಳೆ ಆಗ್ಬೋದು ವ್ಯವಸ್ಥೆ. ಆದರೆ ವಿದ್ಯುತ್ ಕೊಟ್ಟರೆ ನೀರು ಇರಬೇಕಲ್ಲ. ಅಲ್ಲಿ ನೀರೇ ಇಲ್ಲ ಬಾವಿಯಲ್ಲಿ, ವಿದ್ಯುತ್ ನಾವೇನು ಮಾಡೋಣ ಹೇಳಿ? ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗೇ ಇಲ್ಲ ಇಲ್ಲಿವರೆಗೆ. ಡ್ಯಾಮ್ನಿಂದ ಎಲ್ಲ ಕಡೆ ನೀರಿನ ವ್ಯವಸ್ಥೆ ಕೊಟ್ಟು ನಮ್ಮ ಪ್ರಾಂತ್ಯದ ನಮ್ಮ ಕ್ಷೇತ್ರದ ವ್ಯವಸ್ಥೆಗೆ ನೀರನ್ನು ಕೊಡ್ತಕ್ಕಂಥದ್ದು ಮೊದಲು ಆಗಬೇಕು ಅಂತ ಪ್ರತಿನಿಧಿಗಳನ್ನು ಒಂದು ಪ್ರಾರ್ಥನೆ. ಓಕೆ, ಬಹುಶಃ ಎಲ್ಲ ವಿಚಾರಗಳು ಕವರ್ ಆಗಿದೆ ಅಂತ ಅನ್ಕೊಳ್ತೀನಿ. ನೀರಿನ ಸಮಸ್ಯೆ ಮತ್ತೆ ತುಂಬಾ ಮುಖ್ಯವಾಗಿ ಅಲ್ಲಿ ಇನ್ನೊಂದು ಉದ್ಯೋಗಾವಕಾಶದ ಸಮಸ್ಯೆ ಬಂತು. ಉದ್ಯೋಗಾವಕಾಶಗಳ ಸೃಷ್ಟಿಗೆ ಬೇಲೂರಿನಲ್ಲಿ ಏನು ಉದ್ಯೋಗ ಅವಕಾಶಗಳ ಸೃಷ್ಟಿ ಆಗಬೇಕಾದ್ರೆ ಇಲ್ಲಿ ಕೈಗಾರಿಕೆಗಳಾಗಬೇಕು. ಕೈಗಾರಿಕೆಗಳಾಗಬೇಕಾದ್ರೆ ಆ ರೀತಿಯ ಪರಿಸರವನ್ನು ನಾವು ನಿರ್ಮಾಣ ಮಾಡಬೇಕು. ಇಲ್ಲಿ ನಾವು ಒಂದು 10 ಲಕ್ಷ ರೂಪಾಯಿ 10 ಕೋಟಿ ರೂಪಾಯಿದಲ್ಲಿ ಒಂದು ಮಾಡಿದ್ವಿ. ಇದು ಕೈಗಾರಿಕೆ ಇಲಾಖೆಯಲ್ಲಿ ನಾವು
ಯಾವುದು ಮಳಿಗೆಗಳಿಗೆ ಜಾಗ ಹರಾಜು ಮಾಡಿದರೆ ಯಾರೂ ಕೂಡ ಬರಲಿಲ್ಲ. 2-3 ಸಾರಿ ಕಾಲ್ ಮಾಡಿದ್ದು ಹಾಗೆ ಉಳಿದ್ವು. ಬಟ್ ಸಣ್ಣ ಪುಟ್ಟ ವಿಷಯದಲ್ಲಿ ಅವರೇ ಸ್ವಉದ್ಯೋಗವನ್ನು ಕೈಗೊಳ್ಳೋದಾದರೆ ನಾವು ಸಹಾಯ ಮಾಡ್ಬೋದು. ಓಕೆ, ಮತ್ತು ಇನ್ನೊಂದು ಅಲ್ಲಿ ಮುಖ್ಯವಾಗಿ ಇನ್ನೊಂದು ವಿಚಾರ ಪ್ರಸ್ತಾಪ ಆಯಿತು, ಗ್ಯಾಸೇ ಸಿಗೋದಿಲ್ಲ ಅಂತಾರೆ. ಅದು ಇವ್ರದ್ದೇ ಏಜೆನ್ಸಿ, ಅದಕ್ಕೆ ಮಾತಾಡೋಣ 100 ಜನರ ಹತ್ರ ಮಾತಾಡ್ತೀನಿ. ನಿಮ್ಮಿಂದ ಶುರುವಾಗಲಿ. ನಾನು ಎಲ್ಲ ವಿಚಾರಕ್ಕೂ ಇಲ್ಲಿಂದ ತಗೊಳ್ತೇನೆ. ಕುಮಾರಸ್ವಾಮಿ ಅವರಿಂದ ಶುರುವಾಗಲಿ. ಏನು ಸಮಸ್ಯೆ? ಸರ್, ಈಗ ಸಮಸ್ಯೆ ಏನು? ಸುಮಾರು 10 ಲೋಡು ಗ್ಯಾಸ್ ಬರ್ತಾಯಿದೆ ನಮ್ಮ ತಾಲೂಕಿಗೆ. ಒಂದೇ ಗ್ಯಾಸ್ ಏಜೆನ್ಸಿ ಇರ್ತಕ್ಕಂಥದ್ದು ಒಂದು 2-3 ಅಗತ್ಯ ಇದೆ. ನನಗೆ ಎಲ್ಲ ನಮ್ಮ ನಾಗರಿಕರು ಬಂದು ಕಂಪ್ಲೇಂಟ್ ಮಾಡಿದಾಗ ಇನ್ನು 2 ಲೋಡು ಹೆಚ್ಚಿಗೆ ನಾನು ತರಿಸ್ತೇನೆ ನಾನು. ಆದರೂ ಕೂಡ ಅವರ ಕಂಪ್ಲೇಂಟ್ ಏನಂತಂದರೆ ಕಾಳಸಂತನಲ್ಲಿ ಮಾರಾಟ ಆಗ್ತಾಯಿದೆ, ಆದ್ದರಿಂದ ಕಾಳಸಂತನ ಮಾರಾಟ ಆಗ್ತಿದೆ, ಆದ್ದರಿಂದ ಸರಿಯಾಗಿ ದೊರಕ್ತಾ ಇಲ್ಲ ಅನ್ನೋದು ನಮ್ಮ ನಾಗರಿಕರ ಅಳಲಿದೆ. ಅದನ್ನು ತಪ್ಪಿಸಬೇಕಾಗ್ತದೆ. ವಿತರಕರು ಯಾರಿದ್ದಾರೆ ಅವರು ಜವಾಬ್ದಾರಿ ತೆಗೆದುಕೊಂಡು ಸರಿಯಾದ ರೀತಿ ಕಾಳಸಂತೆಯಲ್ಲಿ ಮಾರಾಟ ಆಗೋದನ್ನು ತಪ್ಪಿಸೋದು ಎಲ್ಲ ನಾಯಕರ ಜವಾಬ್ದಾರಿ, ಎಲ್ಲರೂ ಜವಾಬ್ದಾರಿ. ಇದು ಬರೀ ಏಜೆನ್ಸಿ ಇಟ್ಕೊಂಡಿರೋರ ಜವಾಬ್ದಾರಿ ಇಲ್ಲ. ಏಜೆನ್ಸಿ ಇಟ್ಕೊಂಡಿರೋರು ಹಾಗೆ ಮಾಡ್ತಾ ಇದ್ರೆ ಅದನ್ನ ತಪ್ಪಿಸಬೇಕಾಗಿರೋದು ಶಾಸಕರ ಜವಾಬ್ದಾರಿ, ಸಚಿವರ ಜವಾಬ್ದಾರಿ, ಎಲ್ಲರೂ ಸೇರಿ ಮಾಡಬೇಕಾಗ್ತದೆ. ಫೈನ್. ಸ್ವಾಮಿ, ನಮ್ಮಲ್ಲಿ ಈಗ ಕನೆಕ್ಷನ್ಸ್ ಇರ್ತಕ್ಕಂಥದ್ದು 5,500 ಕನೆಕ್ಷನ್ಸ್ ಇದೆ. ಅದ್ರ ಜೊತೆಗೆ 2,000 ಕನೆಕ್ಷನ್ಸನ್ನು ಶಾಲೆಗೆ ಕೊಡಬೇಕು. ಶಾಲೆಗೆ ನಮಗೆ ಬೇರೆ ಸಪ್ರೇಟಾಗಿ ನಮಗೆ ಲೋಡ್ಸ್ ಕೊಡ್ತಾ ಇಲ್ಲ. ಈಗ ಬರ್ತಾ ಇರ್ತಕ್ಕಂಥದ್ದು ಅವ್ರು ಹೇಳ್ದಂಗೆ 10 ಲೋಡ್ ಬರ್ತಾಯಿದೆ. ಇದು 2 ಲೋಡ್ ಅವ್ರಿಗೆ ಎಕ್ಸಸ್ ಕೊಟ್ಟರೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಒಂದು ಕಾಳಸಂತೆಯಲ್ಲಿ ಮಾರಾಟ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಿಡೀರಿ. ಓಕೆ, ಹಿಡೀರಿ. ಮಲ್ಲೇಶ್ ಅವರೇ, ಸರ್, ಈಗ ಹಿಡಿಸ್ತೀರಾ? ಗ್ಯಾಸ್ ಯಾಕಾಗುತ್ತೆ ಅಂದರೆ ಈಗ ಡಬಲ್ ಸಿಲಿಂಡ್ರ್ ಮಾಡ್ಕೋತಾರೆ, 1 ಸಿಲಿಂಡ್ರ್ ಮಾರ್ಕೊಳ್ತಾರೆ. ಅವ್ರಿಗೆ ಅವಶ್ಯಕತೆ ಇಲ್ಲದೆ ಇದ್ದರೂ ಕೂಡ ಡಬಲ್ ಸಿಲಿಂಡ್ರ್ ಮಾಡ್ಕೊಂಡು ನಾವು ಯಾರೂ ಮಾಡಬೇಡಿ ಅಂತ ಹೇಳೋಕ್ಕೆ ಬರೋದಿಲ್ಲ. ಕಾರ್ಗಳಿಗೂ ಉಪಯೋಗಿಸ್ತಕ್ಕಂಥದ್ದು ಅಲ್ಲ, ಇದು ಜಾಸ್ತಿ ಆಗಿದೆ. ಕಾಳಸಂತೆಯಲ್ಲಿ ಮಾರಾಟ ಆಗ್ತಿರ್ಬೋದು. ಆಮೇಲೆ ಇನ್ನೊಂದು ದಯಮಾಡಿ ಕೇಳಬೇಕು, ನಮ್ಮ ಕಷ್ಟನೂ ನೀವು ಯೋಚನೆ ಮಾಡಬೇಕಲ್ಲ. ಹೊರಗಡೆಯಿಂದ ಸ್ವಲ್ಪ ನಗೋದಲ್ಲ, ಹೊರಗಡೆಯಿಂದ ಅರಸೀಕೆರೆಯಿಂದ ಇಲ್ಲಿಗೆ ಬರ್ತದೆ ಏನು ಸಿಲಿಂಡರ್ಸ್ಗಳು ತಂದು ಮಾರ್ತಾರೆ. ಇಲ್ಲಿ ರೀಫಿಲ್ ಮಾಡ್ತಕ್ಕಂಥವ್ರು ಇದ್ದಾರೆ, ಹೊರಗಡೆಯಿಂದ ತರಿಸಿ ರೀಫಿಲ್ ಮಾಡ್ತಾ ಇದ್ದಾರೆ. ಇವನ್ನೆಲ್ಲ ಗಣನೆಗೆ ತಗೋಬೇಕು ದಯಮಾಡಿ. ಫೈನ್. ಈ ವಿಷಯದಲ್ಲಿ ಈಗ ಸಾರ್ವಜನಿಕರೆಲ್ಲ ನನ್ನ ಕಾಣ್ದಂಗೆ 4-5 ಸಾರಿ ಇದನ್ನ ಈ ಗ್ಯಾಸ್ ವಿತರಣೆ ಸಮರ್ಪಕವಾಗಿಲ್ಲ. ನಮಗೆ 2 ತಿಂಗಳು ಬಗೆಹರಿಸೋದು ಹೇಗೆ ಸರ್? ಸರ್, ಇದನ್ನು ಇವರು ಬೇಡಿಕೆ ಜಾಸ್ತಿ ಇದ್ದಾಗ ಇವರು ಸಂಬಂಧಪಟ್ಟಂಥ ಕಾರ್ಪೊರೇಷನ್ಗೆ ನಮಗೆ ಬೇಡಿಕೆ ಜಾಸ್ತಿ ಇದೆ, ನಮಗೆ ನೀವು ಕೋಟ ಕಡಿಮೆ ಮಾಡಿದಿರಿ, 5,000 ಮಾತ್ರ ಇಟ್ಟಿದ್ದೀರಿ, ನಮಗೆ 10,000 ನಮಗೆ ಬೇಡಿಕೆ ಇದೆ, 10,000 ಕೊಡಿ ಅಂತ ಹೇಳ್ಬೇಕು. ಏಜೆನ್ಸಿ ಜಾಸ್ತಿ ಮಾಡ್ಬೋದಾ? ಆಗ್ಬೋದು. ಇದು ಒಂದಿದೆ, 2 ಮಾಡ್ಬೋದು. 2 ಮಾಡಬಹುದು. ಅದಕ್ಕೆ ಬೇಕಾದಂಥ ಡಿಮ್ಯಾಂಡಿನ ಒತ್ತಡ ಬೇಲೂರಿನಲ್ಲಿದೆ. ನಾವು ಬೇಲೂರಿನಲ್ಲಿ ನಿಂತ್ಕೊಂಡಿದ್ದೀವಿ. ಚುನಾವಣೆ ಹತ್ತಿರ ಬರ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ಬೇಲೂರಿನ ಸ್ಥಿತಿ ಸ್ವಲ್ಪ ಅಂದರೆ ಬೇಲೂರಿನಲ್ಲಿನ ರಾಜಕೀಯದ ಸ್ಥಿತಿ ಸ್ವಲ್ಪ ಅಸ್ತವ್ಯಸ್ತ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಅದನ್ನು ಚರ್ಚೆ ಮಾಡಲಿಕ್ಕೆ ಮುಂಚೆ ವೇದಿಕೆ ಮೇಲೆ ನಿಂತಿರುವಂಥ 3 ಜನ ನಾಯಕರುಗಳ ವ್ಯಕ್ತಿತ್ವ ಪರಿಚಯ ಮಾಡಿಕೊಡಬಹುದಾದಂಥ ಅವರ ಕೆಲವು ಮಾತುಗಳನ್ನು ನಾವು ಚಿತ್ರೀಕರಿಸ್ಕೊಂಡಿದ್ದೇವೆ. ಅದನ್ನು ಮೊದಲು ನೋಡೋಣ. ಡಿ ಮಲ್ಲೇಶ್ ಮೇಷ್ಟ್ರ ಮಗನಾಗಿದ್ದುಕೊಂಡು ರಾಜಕೀಯವನ್ನು ಪ್ರೊಫೆಷನ್ ಆಗಿ ತೆಗೆದುಕೊಂಡವರು. ರಾಜಕೀಯವೇ ಇವರ ವೃತ್ತಿ. ಬೇರೆ ಏನಾದರೂ ಪ್ರವೃತ್ತಿಗಳಿವೆಯಾ ಅಂದರೆ ಅಂತಾರೆ. ಮನೆ ಬಸವೇಶ್ವರ ನಗರದಲ್ಲಿದ್ದರೂ ಇವರು ಕಟಿಂಗು ಶೇವಿಂಗಿಗೆ ಅಂತ ಹೋಗೋದು LHಗೆ. ಬಾ ಬ್ರದರ್, ಬನ್ನಿ ಬ್ರದರ್, ಏನ್ ಬ್ರದರ್ ಅನ್ನುವ ಮಾತು ಇವರಿಗೆ ರಾಜಕೀಯದ ಬಾಯಿಪಾಠದಂತಾಗಿದೆ. ಮೇಲ್ನೋಟಕ್ಕೆ ತುಂಬ ಸ್ಮೂತ್ ಆ್ಯಂಡ್ ಕಾಮ್, ಆದರೆ ಕಾರಣ ಗೊತ್ತಿಲ್ಲ, ಒಟ್ಟಿನಲ್ಲಿ ಸುಮ್ಮನೆ ಶಾರ್ಟ್ ಟೆಂಪರು. ಮನೆಯವರ ಮೇಲೆ ಕೋಪ ಮಾಡಿಕೊಳ್ಳೋ ಮಲ್ಲೇಶ್ ಅವರಿಗೆ ರಾಜಕಾರಣದ ಮೇಲೆ ಹೆಚ್ಚು ಒಲವಿದ್ಯಂತೆ. ಆದರೆ ಮಕ್ಕಳಿಬ್ಬರನ್ನು ರಾಜಕೀಯಕ್ಕೆ ತರದೆ ಹಿರಿಯವನನ್ನು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ದಾರೆ. ಕಿರಿಯವನನ್ನು ಡಾಕ್ಟರ್ ಮಾಡಬೇಕು ಅನ್ನೋ ಆಸೆಯಂತೆ. ಬೈ ದ ಬಾಯ್, ಡಿ ಮಲ್ಲೇಶ್ ಬೇಲೂರು ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ 1983ರಿಂದ 85ರವರೆಗೆ ಕೇವಲ 20 ತಿಂಗಳು ಶಾಸಕರಾಗಿದ್ದವರು. ಇವರು SH ಪುಟ್ಟರಂಗನಾಥ್, 70 ವರ್ಷ, ಓದಿದ್ದು MA ಇನ್ ಇಕನಾಮಿಕ್ಸ್. ಬೇಲೂರು ಮೀಸಲು ವಿಧಾನಸಭಾ ಕ್ಷೇತ್ರಕ್ಕೆ ಬರೋಬ್ಬರಿ 3 ಸಲ ಶಾಸಕರಾಗಿದ್ದವರು.
ಸ್ವತಂತ್ರ ಪಾರ್ಟಿ, ಇಂದಿರಾ ಕಾಂಗ್ರೆಸ್ನಲ್ಲಿದ್ದವರು ಇದ್ದಕ್ಕಿದ್ದಂತೆ ಬಿಜೆಪಿ ಕಡೆ ವಾಲಿದವರು. ಕಾಂಗ್ರೆಸ್ನಲ್ಲಿ ಬೆಳೆದ ನಿಮಗೆ ಬಿಜೆಪಿ ಸಿದ್ಧಾಂತ ಹೇಗೆ ಹೋಗ್ತು ಅಂದರೆ, ಎಲ್ಲಿದೆ ಸಿದ್ಧಾಂತ, ರಾಜಕೀಯದಲ್ಲಿ ಸಿದ್ಧಾಂತ ಗಿದ್ಧಾಂತ ಎಲ್ಲ ಸತ್ತು ಹೋಯ್ತು ಅಂತ ರಾಂಗಾಗಿ ಮಾತಾಡ್ತಾರೆ. ಆ್ಯಕ್ಚುಲಿ ಇವರಿಗೆ ರಾಜಕೀಯದ ಲಿಂಕ್ ಬೆಳೆದಿದ್ದು ತಮ್ಮ ಮಾತುಗಾರಿಕೆಯಿಂದಲೇ ಅಂತೆ. ಇವರು ಒಳ್ಳೆ ಡಿಬೇಟರ್ ಹೌದು ಅಲ್ವೋ ಗೊತ್ತಿಲ್ಲ, ಆದರೆ ಇವರ ಪತ್ನಿ ಪಾರ್ವತಿ ದೇವಿ ಮಾತ್ರ ಶುದ್ಧ ಸಂಕೋಚದ ರಾಜಕೀಯದ ಗಂಧವೇ ತಿಳಿಯದ ಹಳ್ಳಿ ಹೆಣ್ಣುಮಗಳು. ತಮ್ಮ ಯಜಮಾನರ ರಾಜಕೀಯದ ಬಗ್ಗೆ ಯಾವತ್ತೂ ತಲೆ ಕೆಡಿಸಿಕೊಂಡವರಲ್ಲ ಇವರು. ಗಂಡು ಮಕ್ಕಳು ಓದಲಿಲ್ಲ, ಮುಂದೆ ಬರಲಿಲ್ಲ ಅನ್ನೋದಷ್ಟೇ ಈ ತಾಯಿಯ ಕೊರಗು. ಹಿರೇ ಮಗ BSc ಸೆಕೆಂಡ್ ಇಯರು, ಎರಡನೇ ಮಗ SLC ಫೇಲ್ ಆಯಿತು. ನೀನು ಹಿರೇ ಮಗ ಅದೇ ಕ್ರಿಕೆಟ್ ಅಂತ ಆಡೋಕ್ಕೆ ಶುರು ಮಾಡಿದೆ. ಪುಟ್ಟರಂಗನಾಥ ಪಾರ್ವತಿ ದೇವಿ ದಂಪತಿಗಳ ಒಟ್ಟು 6 ಜನ ಮಕ್ಕಳು ಮದುವೆಯಾಗಿ ಬೇರೆ ಇದ್ದಾರೆ. ಮಕ್ಕಳನ್ನು ರಾಜಕೀಯಕ್ಕೆ ಬಿಡೋದಿಲ್ವಾ ಅಂದರೆ ರಾಂಗ್ ಆಗ್ತಾರೆ ರಂಗನಾಥ್. ಪಾಲಿಟಿಕ್ಸ್ಗೆ ಯಾರು ಕಾಲು ಹಾಕ್ಬೇಡಿ ಅಂತ ಹೇಳಿದಾಗ ಇಲ್ಲ, ಸರಿ ಇಲ್ಲ. ಈಗ ಇದು ನಮ್ಮ ಕಾಲದಲ್ಲಿ ಇಲ್ಲ. ಅದು ಗೊತ್ತಿದ್ರೂ ಹೆಂಗೋ ಏನೋ ಅದರಲ್ಲೇ ಬೆಳೆದು ಬಂದ್ಬಿಟ್ಟಿದ್ದಾರೆ ರಂಗನಾಥ್. ಇನ್ನು ಇವರು ಶ್ರೀಮಾನ್ HK ಕುಮಾರಸ್ವಾಮಿ. ಇವರಿಗೆ ದೇವೇಗೌಡರ ಕುಟುಂಬದ ಶ್ರೀರಕ್ಷೆ ಇದೆ. ಅದಿದ್ದರಿಂದಲೇ ಏನೋ ಬೇಲೂರು ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಸತತ 3 ಸಲ ಗೆದ್ದು ಹ್ಯಾಟ್ರಿಕ್ ಮಾಡಿದ್ರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರೂ ಆದರು. ರಾಜಕೀಯಕ್ಕೆ ಬರುವುದಕ್ಕೂ ಮುಂಚೆ ಕುಮಾರಸ್ವಾಮಿ ಸೈನ್ಸ್ ಟೀಚರ್ ಜೊತೆಗೆ ಲಾಯರ್ಗಿರಿನೂ ಮಾಡ್ತಿದ್ರು. ಮದುವೆನೂ ಆಗಿದ್ರು. ಬಟ್ ಚಂಚಲ ಕುಮಾರಿ ಅವರಿಗೆ ತಮ್ಮ ಯಜಮಾನರು ರಾಜಕೀಯಕ್ಕೆ ಸೇರೋವಾಗ ಸ್ವಲ್ಪ ಕಸಿವಿಸಿ ಇತ್ತಂತೆ. ಇವ್ರು ನಮ್ಮ ಕೈ ಸಿಗ್ತಾರೋ ಇಲ್ವೋ, ಹೊರಗಡೆನೇ ಇರ್ತಾರೆ ಯಾವಾಗಲೂ, ಏನು ಅಂತ ಒಂಥರ ಕಸಿವಿಸಿತ್ತು. ಹೊಸದಲ್ಲ, ಅದ್ರದ್ದು ಲೈಫ್ ಗೊತ್ತಿರಲಿಲ್ಲ ಅಷ್ಟು. ಈಗ ಮನೆಯಲ್ಲಿ ಎಲ್ಲರೂ ಕುಮಾರಸ್ವಾಮಿ ಅವರ ರಾಜಕಾರಣವನ್ನು ಒಪ್ತಾರೆ. ಯಾಕಂದರೆ ಮನೆಗೆ ಬಂದಾಗ ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್, ಹೊರಗಡೆ ಹೋದಾಗ ಒಳ್ಳೆ ಪೊಲಿಟಿಷಿಯನ್ ಆಗಿರ್ತಾರೆ. ಸೊ ಅದು ನೋಡಿ ಖುಷಿ ಆಗುತ್ತೆ. ರಾಜಕಾರಣಿಗಳು ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ಅನ್ನಿಸಿಕೊಳ್ಳೋದು ಬಹಳ ಅಪರೂಪ. ಆದರೆ ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ಅದೃಷ್ಟಶಾಲಿ. ದೇವೇಗೌಡರ ಕುಟುಂಬಕ್ಕೆ ಹತ್ತಿರವಾಗಿರೋ ನೀವು ನಿಮ್ಮ ಮಕ್ಕಳನ್ನು ರಾಜಕೀಯಕ್ಕೆ ತರ್ತೀರಾ ಅಂದರೆ ಯಾಕೋ ಗಾಬರಿ ಬೀಳ್ತಾರೆ. ಇಲ್ಲ, ರಾಜಕೀಯಕ್ಕೆ ಯಾರನ್ನು ಕಳಿಸ್ಬೇಕು ಅನ್ನೋ ಆಸಕ್ತಿ ಅಂತೂ ಇಲ್ಲ. ಮಗನಿಗೂ ರಾಜಕೀಯ ಅಂದರೆ ಅಷ್ಟೇನೂ ಇಷ್ಟ ಇಲ್ಲ. ಈಗ ನಾನು ನಟನೆ ಬಗ್ಗೆ ಭಾರಿ ಆಸಕ್ತಿ ಇದೆ. ಚಿಕ್ಕ ವಯಸ್ಸಿಂದಲೂ ನಟನೆ ಅಂದರೆ ನಂಗೆ ಭಾರಿ ಆಸಕ್ತಿ. ಹಾಗಾಗಿ ಈಗ ಸಿನಿಮಾ ರಂಗದಲ್ಲಿದ್ದೀನಿ. ಮುಂದಕ್ಕೆ ನೋಡೋಣ ಹೇಗೆ. ಗುಡ್. ಸಿನಿಮಾದ ಆ್ಯಕ್ಟಿಂಗ್ ಟ್ರೈನಿಂಗು ರಾಜಕೀಯಕ್ಕೆ ಹೆಲ್ಪ್ ಮಾಡಿದರೂ ಮಾಡಬಹುದು. ಕುಮಾರಸ್ವಾಮಿಯವರೇ, ಇಲ್ಲಿನ ರಾಜಕೀಯದ ವಿಚಾರಕ್ಕೆ ಬರಲಿಕ್ಕೆ ಮುಂಚೆ ಒಂದು ಪ್ರಶ್ನೆ ತಮ್ಮನ್ನು ಕೇಳಬೇಕು ಅಂತಿತ್ತೆ. ಮಕ್ಕಳು ರಾಜಕೀಯಕ್ಕೆ ಬರೋದು ಬೇಡ ಅಂತ ಹೇಳಿದ್ರಿ, ಪುಟ್ಟರಂಗನಾಥ್ ಅವರು ಬೇಡ ಅಂತ ಹೇಳಿದರು. ಯಾಕೆ, ಏನು ರಾಜಕಾರಣಿಗಳಿಗೆ ರಾಜಕೀಯ ಬೇಸರ ಆಗ್ತಾ ಇದೆಯಾ? ಏನು ಕತೆ? ನೀವು ಮಾಡೋ ರಾಜಕೀಯ ನಿಮಗೆ ಇಷ್ಟ ಆಗ್ತಾ ಇಲ್ವಾ? ನಾವು ಮಾಡ್ತಿರೋ ರಾಜಕೀಯ ನಮಗೆ ಸಾಕು ಅಂತ ನನಗೆ ಅನಿಸ್ತಿರ್ತಕ್ಕಂಥದ್ದು. ನೀವು ಮಾಡ್ತಾ ಇರೋ ರಾಜಕೀಯ ನಿಮ್ಗೆ ಸಾಕು. ಬಟ್ ನಟನೆಯಲ್ಲಿ ತುಂಬ ಇಷ್ಟ ಅಂತ ಹೇಳಿದ್ರು, ಅಂದರೆ ರಾಜಕೀಯಕ್ಕೆ ತರಬೇಕಲ್ವ ಅವರನ್ನು ನೀವು? ನಟನೆಗೂ ರಾಜಕೀಯಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತೀರಿ. ಓಕೆ, ನಾನೀಗ ಭಾಳ ಗಂಭೀರವಾಗಿ ಕೇಳೋದಾದ್ರೆ, ಕ್ಷೇತ್ರದ ಚಿತ್ರ ಬದಲಾಗ್ತಾ ಇದೆ. ಬೇಲೂರು ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ಈ ಸ್ಥಿತಿನಲ್ಲಿ ನೀವು ಬೇಲೂರು ಕ್ಷೇತ್ರದಲ್ಲಿ ನಿಮ್ಮ ಪೊಸಿಷನ್ ಏನು ಅಂತ ಗುರುತಿಸ್ಕೊಂಡಿದ್ದೀರಿ ಸರ್? ಸರ್, ಈಗ ಕ್ಷೇತ್ರ ಪುನರ್ವಿಂಗಡಣೆ ಆಗಿದೆ. ನಾನು ಅದನ್ನು ಸ್ವಾಗತ ಮಾಡ್ತಿದ್ದೇನೆ. ಯಾವುದೇ ಒಂದು ವರ್ಗದವರು ಭಾಳಷ್ಟು ವರ್ಷಗಳ ಕಾಲ ಒಂದೇ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಒಳ್ಳೆ ತೀರ್ಮಾನ ಅಲ್ಲ ಅದು. ಅದರಿಂದ ಬದಲಾವಣೆಯನ್ನು ನಾವು ಸ್ವಾಗತಿಸಲೇಬೇಕು. ಬದಲಾವಣೆಯನ್ನು ಸ್ವಾಗತಿಸ್ತೀರಿ, ಆದರೆ ಬೇಲೂರಲ್ಲೇ ಉಳಿತೀರಾ? ಬೇಲೂರಲ್ಲೇ ಇರ್ತೀನಿ. ಬೇಲೂರಲ್ಲೇ ಕಂಟೆಸ್ಟ್ ಮಾಡ್ತೀರಿ? ಬೇಲೂರಿನಲ್ಲಿ ನಾನು ಕಂಟೆಸ್ಟ್ ಮಾಡಲ್ಲ. ಸಾಮಾನ್ಯ ವರ್ಗಕ್ಕಾಗಿದೆ ಇದು, ಅವ್ರಿಗೆ ಅವಕಾಶ ಕೊಡಲೇಬೇಕು. ನಾನು ಅಲ್ಲ, ಸಾಮಾನ್ಯ ವರ್ಗದವ್ರ ಜೊತೆ ನೀವು ಕಂಪೀಟ್ ಮಾಡಲಿಕ್ಕೆ ಏನಂತೆ? ಅಲ್ಲ, ಕಾನೂನಿನ ಪ್ರಕಾರ ಅವಕಾಶ ಇಲ್ಲ ಅಂತಲ್ಲ, ಇದೆ. ಆದರೂ ನನಗೆ ಆಸಕ್ತಿ ಇಲ್ಲ. ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ನನ್ನ ಅಭಿಮತ. ಓಕೆ, ನೀವು ಬೇರೆ ಎಲ್ಲಿಗೆ ಹೋಗ್ತೀರಿ ಹಾಗಾದರೆ? ಬೇರೆ ನಮ್ಮ ಹೈಕಮಾಂಡ್ ಮತ್ತು ಬೇರೆ ಅಲ್ಲಿಯ ಕಾರ್ಯಕರ್ತರು, ಮುಖಂಡರು
ಸರ್ ಆಶೀರ್ವಾದ ಹೈಕಮಾಂಡ್ ಅವ್ರು ಕರ್ಕೊಂಡೋಗ್ಬಿಟ್ಟು ನೀವು ಬೀದರಲ್ಲಿ ಕಂಟೆಸ್ಟ್ ಮಾಡಿ ಅಂದ್ರೆ ಇಲ್ಲ ಮಾಡಕ್ಕಾಗಲ್ಲ ಇಲ್ಲ ನೀವು ಒಂದು ಇಲ್ಲ, ಕ್ಷೇತ್ರ ಇಲ್ಲ. ಇಟ್ಕೊಂಡಿರ್ತೀರಲ್ಲ ಹಾಗೆಲ್ಲ ಆಗಲ್ಲ. ನಮ್ಮ ಪಕ್ಕದ ಕ್ಷೇತ್ರ ಬೀಸಲಾಗಿದೆ. ಯಾವುದು? ನಮ್ಮ ಸಕಲೇಶ್ಪುರ ಆಗಿದೆ. ಸಕಲೇಶ್ಪುರ. ನಮ್ಮ ನಾಯಕರು ಆಶೀರ್ವಾದ ಮಾಡಿದರೆ ಸಕಲೇಶ್ಪುರದ JDS ನಾಯಕರು ಏನು ಮಾಡ್ತಾರೆ ಅವಾಗ? ಅದನ್ನು ಅದ್ರ ಬಗ್ಗೆ ಸಮಾಲೋಚನೆ ಮಾಡಬೇಕು. ಸಮಾಲೋಚನೆ ನಂತರ ತೀರ್ಮಾನ. ಪುಟ್ಟರಂಗನಾಥ್ ಅವರೇ, ಬದಲಾದ ರಾಜಕೀಯ ಚಿತ್ರದಲ್ಲಿ ನಿಮ್ಮ ಪಾತ್ರ ಏನು ಸರ್? ನಂದೇನು ಪೊಸಿಷನ್ ಇಲ್ಲ. ನೀವು ಇಲ್ಲೇ ಇರ್ತೀರಿ? ಯಾರು? ನೀವು ಇಲ್ಲೇ? ನಾನು ಇಲ್ಲೇ ಇದ್ದೀನಿ, ಕಂಟಿನ್ಯೂ ಮಾಡ್ತೀರಿ. 1967ರಲ್ಲಿ ಪ್ರಾಮಿಸ್ ಮಾಡಿದ್ದೆ ನಾನು ಈ ಊರಿನಲ್ಲಿ ಇರ್ತೀನಿ ಅಂತ. ಹಿಂದಿದ್ದಂಥ ನಾಯಕರು ಬೆಂಗಳೂರಿನಲ್ಲಿ ವಾಸ ಇದ್ದರು, ನಾನು ಇಲ್ಲೇ ಇದೇ ಊರಲ್ಲೇ ಇರ್ತೀನಿ. ಪಕ್ಷ ಯಾವುದಾದ್ರೂ ಇದೆ, ನಂದು ಇದೇ ತಾಲೂಕು, ಇಲ್ಲೇ ಇರ್ತೀನಿ. ಓಕೆ, ನಂದು ಪರ್ಮನೆಂಟಾಗಿ ಇಲ್ಲೇ. ಪರ್ಮನೆಂಟ್ ಇಲ್ಲೇ. ನಾನು ಟೆಂಟ್ ಕೇಳೋ ಕರೆಕ್ಟ್. ಪಕ್ಷ ಕೇಳೋ ಇದಿಲ್ಲ. ಪಕ್ಷ ಯಾವುದಾದ್ರೂ ಸರಿ, ಈಗ ಕ್ಷೇತ್ರ ಹೇಗಿದ್ರು ಸರಿ. ಈಗ ಇವರು ಇಲ್ಲಿ ಟೆಂಟ್ ಹಾಕಿದ್ರು ಇವ್ರು ಒಂದು ಮನೆ ಮಾಡ್ಕೊಂಡಿದ್ರು, ಆಮೇಲೆ ಇವ್ರು ನೋಡ್ಕೊಂಡು ಇವ್ರು ಒಂದು ಮನೆ ಮಾಡಿದ್ರು. ಯಾಕಂದ್ರೆ ಇಲ್ಲಿರೋರಿಗೆ ಓಟ್ ಕೊಡ್ತಾರೆ, ಇವ್ರನ್ನ ಟೆಂಟ್ ಹೇಳ್ಸೋಣಂತ. ನನ್ನೇನು ಟೆಂಟ್ ಹೇಳ್ಸಕ್ ಆಗ್ತದೆ, ಇವರೇ ಟೆಂಟ್ ಬಿಟ್ಟು ಹೋಗ್ತಾರೆ. ಮಲ್ಲೇಶ್ ಅವರೇ, ಬದಲಾದ ಚಿತ್ರದಲ್ಲಿ ನಿಮ್ಮ ಪೊಸಿಷನ್? ಸರ್, ಈ ಸನ್ನಿವೇಶದಲ್ಲಿ ನಾನು ಈಗ ಈ ಪುನರ್ವಿಂಗಡಣೆ ಪ್ರಕ್ರಿಯೆಯಲ್ಲಿ ಈ ಮೀಸಲಾತಿಯಿಂದ ಸಾಮಾನ್ಯ ವರ್ಗಕ್ಕಾಗಿರೋಂಥದ್ದು ನಾನು ಸ್ವಾಗತಿಸ್ತೇನೆ. ಕಾರಣ ಯಾಕೆಂದರೆ ಪರಿವರ್ತನೆ ನಿಂತ ನೀರಾಗಬಾರ್ದು ರಾಜಕೀಯ, ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗಿರಬಾರ್ದು, ಎಲ್ಲ ವರ್ಗಕ್ಕೂ ಅವಕಾಶ ಆಗಬೇಕು ಅಂತ ನನ್ನ ಅಭಿಮತ. ಸಂತೋಷ ಇದೆ. ಆದರೆ ನೀವು ಮಾಡ್ತೀರಿ ಮುಂದೆ? ನನಗೆ ಈ ಕ್ಷೇತ್ರದಲ್ಲಿ ಒಂದು 2 ವರ್ಷಗಳ ಕಾಲ ಈ ಕ್ಷೇತ್ರ ಜನತೆ ನನಗೆ ಆಶೀರ್ವಾದ ಮಾಡಿದರು. ಒಂದು 20 ತಿಂಗಳ ಕಾಲ ಶಾಸಕನಾಗಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಇದು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನನ್ನದೇ ಆದ ಒಂದು ಕನಸುಗಳಿದ್ದು, ಕಲ್ಪನೆ ಇತ್ತು, ಯೋಜನೆಗಳಿದ್ದು. ಆ ಸಾಕಾರಗೊಳಿಸ್ಬೇಕು ಅನ್ನೋ ಸಂದರ್ಭದಲ್ಲಿ ನನಗೆ ಪೂರ್ಣ ಪ್ರಮಾಣದಲ್ಲಿ ಅವಕಾಶ ಸಿಕ್ಕಲಿಲ್ಲ. ಈಗಲಾರು ಮುಂದೆ ಬರತಕ್ಕಂಥವ್ರು ಈ ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಇತರರಿಗೂ ನಾಚಿಕೊಳ್ಳೋದಕ್ಕೆ ಇದರಿಗಿಂತ ಹೆಚ್ಚಿನದಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ನಾನು ಮಾಡ್ತೀನಿ, ಅವ್ರ ಜೊತೆ ನಾನು ಇರ್ತೀನಿ. ಸೂಕ್ಷ್ಮವಾಗಿ ಅಥವಾ ಬಹುಶಃ ನೇರವಾಗಿ ಒಂದು ಇಂಡಿಕೇಶನ್ ಕೊಡ್ತೀರಿ ಅನ್ಸುತ್ತೆ ಮುಂದೆ ಬರುವಂಥವ್ರು. ಅಂದರೆ ನೀವು ಇಲ್ಲಿರೋವಂಥವ್ರಲ್ಲ? ಅಲ್ಲಲ್ಲ, ನಾನು ಇಲ್ಲೇ ಇರ್ತೀನಿ. ನಾನು ಅವ್ರ ಜೊತೆ ಇದ್ದು ಕೆಲಸ ಮಾಡ್ತೀನಿ. ನಾನು ಶಾಸನಕ್ಕಿಂತ ಮೊದಲು ಕೂಡ ಬಾಡಿಗೆ ಮಲ್ಲೇ ಇದ್ದೆ. ಇವ್ರು ಹೇಳ್ದಂಗೆ ಈಗಲೂ ಬಾಡಿಗೆ ಮಲ್ಲೇ ಇರೋದು. ಅಂದರೆ ಇವ್ರು ಹೇಳಿದ ಅರ್ಥ ಏನಂತ ಬೇರೆ ಅರ್ಥ ಆಗುತ್ತೆ. ಇವ್ರು ಬಂದು ಮನೆ ಮಾಡಿದ್ರು ಅಂತ ನಾನು ಇಲ್ಲಿಂದ ಹಳ್ಳಿಗೆ ಬಂದು ಇಲ್ಲಿ ಕೆಲಸ. ಅಲ್ಲ, ಇಲ್ಲೊಂದು ಮನೆ ಮಾಡ್ಕೊಂಡ್ರಿ ಅಂತ ಟೆಂಟ್ ಹಾಕಿದ್ರಿ ಅಂದ್ರೆ ಹಾಗಲ್ಲ ಅರ್ಥ. ಈಗ ಇಡೀ ಸಂಸಾರ ನೀವು ಬೆಂಗಳೂರಿಗೆ ಹಾಕಿದ್ರಿ, ಮತ್ತೆ ಬರೋದು ವಿದ್ಯಾಭ್ಯಾಸ ಅಲ್ಲ. ಅಂದ್ರೆ ಇವ್ರಿಗೆ ವಿದ್ಯಾಭ್ಯಾಸ ಮಾಡಬಾರ್ದು ಅಂತ ಏನು ಅವಶ್ಯಕ ಇಲ್ಲ ಅಂತ ಕಾಣುತ್ತೆ. ಇವ್ರು ಯಾರ್ಯಾರು ವಿದ್ಯಾಭ್ಯಾಸ ಮಾಡಿದ್ರು ಹಸಿ ಅಂತ ಕಾಣುತ್ತೆ. ಮಲ್ಲೇಶ್ ಅವರೇ, ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಈ ಸಲ ಬೇರೆಯವ್ರಿಗೆ ಅವಕಾಶ ಸಿಗುತ್ತಾ? ಬೇರೆಯವ್ರಿಗೆ ಅವಕಾಶನಾ ಅಥವಾ ಮಲ್ಲೇಶ್ ಅವರೇ? ಇಲ್ಲ ಸರ್, ಬೇರೆಯವ್ರಿಗೆ ಅವಕಾಶ ಕೊಟ್ಟು ಅವ್ರು ಬೆಂಬಲವಾಗಿ ನಿಂತ್ಕೊಂಡು ನಾವು ಕೆಲಸ ಮಾಡಿ ನಮ್ಮ ಪಕ್ಷನ ಗೆಲ್ಲಿಸ್ತೀವಿ. ಈ ಕ್ಷೇತ್ರ ಅಭಿವೃದ್ಧಿಗೆ ನಾವು ಎಲ್ಲ ಸರ್ವತೋಮುಖವಾದ ಒಂದು ಬೆಂಬಲವನ್ನು ಕೊಡ್ತೇವೆ. ಕೊನೆಯದಾಗಿ, ಚುನಾವಣೆಯಲ್ಲಿ ನೀವು ಈ ಕ್ಷೇತ್ರದಲ್ಲಿ ಇರ್ತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ಚುನಾವಣೆಯಲ್ಲಿ JDS ಭವಿಷ್ಯ ಏನು ಸರ್? ಮೇ ತಿಂಗಳಲ್ಲಾದ್ರೆ ಏನು ಭವಿಷ್ಯ, ನವೆಂಬರ್ಲಾದ್ರೆ ಏನು ಭವಿಷ್ಯ? ಎಲ್ಲ ಒಂದೇ ಭವಿಷ್ಯ, ಏನಿಲ್ಲ, ವ್ಯತ್ಯಾಸ ಆಗೋದಿಲ್ಲ. ಏನದು? ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸ್ತೀವಿ. ಪಕ್ಷದ ಅಭ್ಯರ್ಥಿಯನ್ನು ಬೇನಲ್ಲಾಗಲಿ ಅಥವಾ ಬರೋಲಾಗಲಿ ನಾವು ಗೆಲ್ತೀವಿ. ಪುಟ್ಟರಂಗನಾಥ್ ಅವರೇ, ನಿಮ್ಮ ಎಸ್ಟ್ರೈನ್ಡ್ ಫ್ರೆಂಡ್, ಹಳೆ ಫ್ರೆಂಡ್ ಪಕ್ಷ ಅದು JDS, ಅವರು ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಮುಂದಿನ ಎಲೆಕ್ಷನ್ಲಿ ಬಹುಶಃ ಇದೇ ಪಕ್ಷದಲ್ಲಿದ್ದರೆ ನಿಮ್ಮ ಫ್ರೆಂಡ್ ಹೇಳ್ತೀನಿ ಜನತೆಗೆ, ನಿಮ್ಮ ಪಕ್ಷದ ಒಂದು ಮಾತು ಹೇಳ್ತೇನೆ, ಯಾರ್ಯಾರು ಎಲ್ಲೆಲ್ಲಿದ್ರು ಅಂತ ಒಂದ್ಸರಿ ವೀಕ್ಷಣೆ ಮಾಡಿ ಆಮೇಲೆ ಹೇಳಿದ್ದೇನೆ. ಓಕೆ, ನಿಮ್ಮ ಪಕ್ಷದ ಭವಿಷ್ಯ ಏನು ಸರ್? ನಿಮ್ಮ ಪಕ್ಷಕ್ಕೆ ಏನು ಭವಿಷ್ಯ ಇದೆ? ಉಜ್ವಲವಾದ ಭವಿಷ್ಯ ಇದೆ. ಉಜ್ವಲವಾದ ಭವಿಷ್ಯ ಇದೆ. ಇವರು ಕಳೆದ 20 ತಿಂಗಳ ಆಳ್ವಿಕೆಯಲ್ಲಿ ಇಬ್ಬರು ಕೂಡ JDSನವರು BJPಯವರು ಕಚ್ಚಾಡಿ ಜನತೆಗೆ ಬೇಸರ ಆಗೋಗ್ಬಿಟ್ಟಿದೆ. ಅದಕ್ಕೆ ಕಾಂಗ್ರೆಸ್ JDS ಇತ್ತು ಅಭಿವೃದ್ಧಿ ಪರವಾದ ಕೆಲಸ ಮಾಡಿದ್ರು, ಜನ ಮೆಚ್ಚುವಂತ ಕೆಲಸ ಮಾಡಿದ್ರು. 2 ಜನ ಕೂಡ, 2 ಪಕ್ಷದವರು ಕೂಡ ಹೊಂದಾಣಿಕೆ ಮೇಲೆ ಇವರು 2 ಜನ ಕೂಡ 2 ಲಾಭದಾಯಕ
ಇಲಾಖೆಗೋಸ್ಕರ ಕಚ್ಚಾಡ್ಕೊಂಡು ಬೇಸತ್ತು ಇವತ್ತು ಅವರೇ ಕಳ್ಕೊಂಡಿದ್ದಾರೆ. ಮುಂದೆ ಜನತೆ ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿದ್ದಾರೆ. ಕಾಂಗ್ರೆಸ್ಸಿಗೆ ಉಜ್ವಲವಾದ ಭವಿಷ್ಯ ಇದೆ. ಕಾಂಗ್ರೆಸ್ ಆಡಳಿತಕ್ಕೆ ಬರ್ತದೆ ಅಂತ ಘಂಟಾಘೋಷ ಹೇಳಬಲ್ಲೆ. ಎಲ್ಲ ಪಕ್ಷದವರೆಗೂ ತಮ್ಮ ತಮ್ಮ ಪಕ್ಷಕ್ಕೆ ಉಜ್ವಲವಾದ ಭವಿಷ್ಯ ಇದೆ ಅನ್ನೋ ನಿರೀಕ್ಷೆ ಇದೆ. ಬೇಲೂರಿನ ಜನಕ್ಕೆ ಉಜ್ವಲವಾದ ಭವಿಷ್ಯದ ನಿರೀಕ್ಷೆ ಇದೆಯೋ ಇಲ್ಲ ಗೊತ್ತಿಲ್ಲ. ಅದು ಮುಂದಿನ ಚುನಾವಣೆ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಚರ್ಚೆಯಲ್ಲಿ ಪಾಲ್ಗೊಂಡ ಎಲ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.